ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಈ ಸಂಸ್ಥೆಯ ಮುಖ್ಯ ಶಿಕ್ಷಕರು ಅವರಿಗೋಸ್ಕರ ಅವರ ನಿರೀಕ್ಷೆಯಲ್ಲಿ ಅವರಿಗೂ ವೇದಿಕೆಯನ್ನ ಬಂದಿರುವಂತಹ ಎಲ್ಲ ಗೌರವಾನ್ವಿತರಿಗೆ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಆಗಿರುವಂತಹ ರವೀಂದ್ರ ಅವರು ಪ್ರಾರ್ಥನೆ ನಡೆಸಿಕೊಳ್ಬೇಕು ಅಂತ ಕೇಳ್ಕೊಳ್ತಾರೆ. ಗಜಮುಖನೇ ಸಿದ್ಧಿದಾತನೇ ಬುದ್ಧಿದಾತನೇ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ. ಈ ನಿಟ್ಟಿನಲ್ಲಿ ಸುಮಾರು ಒಂದು 40ರಿಂದ 50 ಮಂಚಿ ಮತ್ತು ಕೊಳ್ನಾಡು ಎರಡೂ ಪಂಚಾಯಿತಿಗೆ ಸಂಬಂಧಪಟ್ಟ ಹಾಗೆ ಸಂಘ ಸಂಸ್ಥೆಗಳ ಅಧ್ಯಕ್ಷ ಕಾರ್ಯದರ್ಶಿಗಳಿಗೆ ಮತ್ತು ಸ್ಥಳೀಯ ಸೇವಾ ಸಂಸ್ಥೆಗಳಿಗೆ, ಲಯನ್ಸ್ ಕ್ಲಬ್ಗಳಿಗೆ, ಜೊತೆಯಾಗಿ ಊರಿನ ಗಣ್ಯ ಮಹನೀಯರಿಗೆ ಆಹ್ವಾನವನ್ನು, ವಿಜ್ಞಾಪನಾ ಪತ್ರವನ್ನು ನೀಡಿ ಈ ದಿನ ನಾವು ಸೇರಬೇಕು, ಇದರ ಬಗ್ಗೆ ಒಂದು ಚಿಂತನೆ ಮಾಡಬೇಕು, ಮಂಚಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಭಾಳ ಎಲ್ಲರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಾಡಬೇಕು ಎನ್ನುವಂಥ ಯೋಚನೆಯೊಂದಿಗೆ ಹೆಜ್ಜೆ ಇಟ್ಟಿದ್ದೇವೆ. ಇವತ್ತೆಲ್ಲ ಕನ್ನಡಾಭಿಮಾನಿಗಳು, ಕನ್ನಡದ ಮೇಲೆ ಅತ್ಯಂತ ಆದರ ಗೌರವಗಳನ್ನು ಇಟ್ಟುಕೊಂಡಂತಹ ತಾವುಗಳೆಲ್ಲ ಬಂದಿದ್ದೀರಿ. ಎಲ್ಲರನ್ನ ಸ್ವಾಗತಿಸುವುದು ನಮ್ಮ ಕರ್ತವ್ಯ. ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ರಾಮ್ ಪ್ರಸಾದ್ ಅವರು ಆಗಮಿಸಿರುವಂಥ ಎಲ್ಲ ಗೌರವಾನ್ವಿತರನ್ನು ಸ್ವಾಗತಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಡ್ತೇನೆ. ಆತ್ಮೀಯರೇ, ಒಂದು ಸವಾಲಿನ ಕಾರ್ಯಕ್ರಮವನ್ನು ಆಯೋಜನೆಯಲ್ಲಿ ಮೊದಲ ಹೆಜ್ಜೆಯನ್ನು ಅಂಬೆಗಾಲ ನೀಡುತ್ತಿರುವಂತಹ ಈ ಸಂದರ್ಭ, ನಮ್ಮ ಕೇವಲ ಆಲೋಚನೆ ಮಾತ್ರ, ಒಂದು 5 ಜನ ಸೇರಿಕೊಂಡು ಆಲೋಚನೆ ಮಾಡಿದಾಗ ಒಂದು ಇಷ್ಟರ ಮಟ್ಟಿಗೆ ಸೇರಿಸಬಹುದು ಅನ್ನುವಂಥದ್ದು ನಮ್ಮ ಕಲ್ಪನೆಯಲ್ಲಿ ಇರಲಿಲ್ಲ. ಯಾಕೆಂತಂದರೆ ಒಂದು ಸೂಕ್ಷ್ಮ ವಿಚಾರ ಇರಲಿ, ಧಾರ್ಮಿಕ ವಿಚಾರ ಇರಲಿ, ರಾಜಕೀಯ ವಿಚಾರ ಇರಲಿ, ಪಕ್ಕ ಸೇರಿಸ್ಬೋದು ಜನಗಳನ್ನು. ಇಂಥ ವಿಚಾರಗಳಲ್ಲಿ ಭಾರಿ ಕಷ್ಟ ಜನ ಸೇರಿಸುವಂಥದ್ದು. ಆದರೆ ಇಷ್ಟೊಂದು ನಮ್ಮ ನಿರೀಕ್ಷೆಗೆ ಮೀರಿ ಜನ ಸೇರಿರುವಂಥದ್ದು ಮೊದಲಾಗಿ ನಿಮಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಈ ಸುಂದರ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಪರಿಷತ್ತಿನ ಅಧ್ಯಕ್ಷರಾದಂತಹ ವಿಶ್ವನಾಥ್ ಸರ್ ಅವರಿಗೆ ಹಿರಿಯ ವಿದ್ಯಾರ್ಥಿ ಸಂಘದ ಹಾಗೂ ಆಗಮಿಸಿದ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಶಾಲಾ SDMC ಅಧ್ಯಕ್ಷರಾದಂತಹ ಬಾಲಕೃಷ್ಣ ಸರ್ಕಲ, ನಮಗೆ ಪ್ರತಿಯೊಂದಕ್ಕೂ ಸಪೋರ್ಟ್ ಆಗಿರುವಂತಹ ವ್ಯಕ್ತಿ ಸರ್, ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಪರಿಷತ್ತಿನ ಕಾರ್ಯದರ್ಶಿಗಳು ಆದಂತಹ ನಮ್ಮವರೇ ಆದಂತಹ ರಮಾನಂದ್ ಸರ್, ನಿಮ್ಮನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಇನ್ನೊಬ್ಬರು ಕಾರ್ಯದರ್ಶಿಯಾದಂತಹ ವಿಸು ಭಟ್ ಸರ್, ನಿಮ್ಮನ್ನು ಹಿರಿಯ ವಿದ್ಯಾರ್ಥಿ ಸಂಘ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಕೋಶಾಧಿಕಾರಿಯಾದಂತಹ ರೈಮನ್ ಸರ್, ನಿಮ್ಮನ್ನು ಹಿರಿಯ ವಿದ್ಯಾರ್ಥಿ ಸಂಘ ಹಾಗೂ ಎಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೂ ಕೊಲ್ನಾಡು ಪಂಚಾಯತ್ನ ಅಧ್ಯಕ್ಷರಾದಂತಹ ಅಶ್ರಫ್ ಸರ್, ನಿಮ್ಮನ್ನು ಎಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮಂಚಿ ಅಧ್ಯಕ್ಷರಾದಂತಹ ಇಬ್ರಾಹಿಂ ಸರ್, ನಿಮ್ಮನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮವನ್ನು ಆರಂಭಿಸುವಾಗ ಇದಕ್ಕೆ ಒಬ್ಬರು ಚುಕ್ಕಾಣಿ ಹಿಡಿಯುವಂತಹ ವ್ಯಕ್ತಿ ಬೇಕು ಎಂಬುದಾಗಿ ನಮ್ಮಲ್ಲಿ ನಾವು ಚರ್ಚಿಸಿ ಸತೀಶನನ್ನು ಮೊದಲಾಗಿ ನಾವು ಭೇಟಿಯಾಗಿ ಅವರನ್ನು ವಿನಂತಿಸಿದಾಗ ಸಂತೋಷದಿಂದ ಒಪ್ಪಿದ್ದಾರೆ. ಆವಾಗ ನಮಗೆ ಬಂದದ್ದು ಆನೆಬಲ. ಆನಂತರ ನಾವು ಮುಂದುವರಿದದ್ದು. ಅವರು ಸಮಯಕ್ಕೆ ಸರಿಯಾಗಿ ಬಂದು ನಮ್ಮನ್ನು ಸೇರಿಕೊಂಡಿದ್ದಾರೆ. ಸರ್, ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ಇಲ್ಲಿ ಬಂದಿರುವಂತಹ, ನಮಗೆ ಆಶೀರ್ವಾದವಾಗಿ ಬಂದಿರುವಂತಹ ನಮ್ಮ ಗುರುಗಳಾದಂತಹ ಪುರುಷೋತ್ತಮ್ ಸರ್, ನಮ್ಮ ಎಲ್ಲರ ಪರವಾಗಿ ನಿಮ್ಮನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಿರಿಯರಾದಂತಹ ನಾರಾಯಣ್ ಭಟ್ಕಯ್ಯೂರ್ ಸರ್, ನಿಮ್ಮನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ತಪ್ಪು ಎಲ್ಲ ಸಂಘ ಸಂಸ್ಥೆಗಳಿಂದ ಬಂದಂತಹ ಗೌರವಾನ್ವಿತ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಎಲ್ಲ ಪದಾಧಿಕಾರಿಗಳನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತೇನೆ. ಹಾಗೆ ಪರಿಷತ್ತಿನಿಂದ ಬಂದ ಇತರ ಎಲ್ಲ ಸದಸ್ಯರನ್ನ ಒಂದೇ ಮಾತಿನಲ್ಲಿ ಸ್ವಾಗತಿಸ್ತೇನೆ. ಹಾಗೂ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಾ, ಪ್ರಾರ್ಥನೆಯಲ್ಲಿ ಗೆಲುವಾಗಿ ಬಾ ಅಂತ ಸರ್ ಹೇಳಿದರು. ಹಾಗೆ ನಮ್ಮ ಕಾರ್ಯಕ್ರಮ ಗೆಲುವಾಗಲಿ ಎಂಬ ಆಶಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಎಲ್ಲರ ಸಹಕಾರದೊಂದಿಗೆ ಕೆಲಸ ಮಾಡ್ತಾ ಇದ್ದು ಇವತ್ತು ಅದರ ಚುಕ್ಕಾಣಿಯನ್ನು ಹಿಡಿದಿರುವಂತಹ ರಾಮ್ ಪ್ರಸಾದ್ ಅವರು
ಅತ್ಯುತ್ತಮವಾಗಿ ಹಿರಿಯ ವಿದ್ಯಾರ್ಥಿ ಸಂಘವನ್ನು ನಡೆಸ್ತಾ ಇರುವಂತಹ ರಾಮ್ ಪ್ರಸಾದ್ ಹಾಗೂ ಅವರ ಇಡೀ ತಂಡಕ್ಕೆ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತಾ, ಪ್ರಾಸ್ತಾವಿಕವಾಗಿ ಉಪನ್ಯಾಸಕರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾನ್ವಿತ ಸದಸ್ಯರು, ನಮ್ಮ ಕವಿಗಳು, ಸಾಹಿತಿಗಳು, MD ಮಂಚಿಯವರು ದಯವಿಟ್ಟು ಪ್ರಾಸ್ತಾವಿಕದ 2 ಮಾತುಗಳಿಗಾಗಿ. ಈ ಕಾರ್ಯಕ್ರಮದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸಾಹಿತ್ಯ ಅಭಿಮಾನಿಗಳಿಗೆ ಕೋರ್ತಾ, ನಮ್ಮ ಈ ಹಿರಿಯ ವಿದ್ಯಾರ್ಥಿ ಸಂಘ ಕೆಲವು ತಿಂಗಳ ಹಿಂದೆ ಹೀಗೆ ಮೀಟಿಂಗ್ ಮಾಡುವಾಗ ನಾವೊಂದು ಸಾಹಿತ್ಯ ಸಮ್ಮೇಳನ ಮಾಡುವ ಅಂತ ನಾವೊಂದು ಚರ್ಚೆ ಮಾಡಿದೆವು. ಈಗಾಗಲೇ ನಾನು, ರಮಣ್ ಸರ್ ಅದರಲ್ಲಿ ಸದಸ್ಯರು ಕೂಡ, ಸಾಹಿತ್ಯದಲ್ಲಿ ಹೆಚ್ಚು ನಮಗೆ ಆಸಕ್ತಿ ಕೂಡ, ನಮ್ಮ ಊರಿನಲ್ಲಿ ಮಾಡಲಿಕ್ಕೆ ಸಾಧ್ಯ ಉಂಟಂತ ಕೆಲವರ ಪ್ರಶ್ನೆ ಕೂಡ ಇತ್ತು. ಯಾಕೆ ಸಾಧ್ಯ ಇಲ್ಲ? ಎಲ್ಲರ ಬಲ ಇದ್ದರೆ ಖಂಡಿತ ಸಾಧ್ಯ ಇದೆ. ಹಿರಿಯ ವಿದ್ಯಾರ್ಥಿ ಸಂಘ ತುಂಬ ಒಂದು ರೀತಿಯ ಆ್ಯಕ್ಟಿವ್ ಆಗಿದೆ, ಮಾಡೋಣ ಅಂತ ನಾವು ಹೇಳಿದಾಗ ಅದನ್ನು ಎಲ್ಲರೂ ಒಪ್ಪಿಕೊಂಡು ಇತ್ತೀಚೆಗೆ ಮತ್ತೊಂದು ಸಭೆಯನ್ನು ನಡೆಸಿ ನಾವು ಈ ನಿರ್ಧಾರವನ್ನು ಮಾಡಿಕೊಂಡೆವು. ಇಲ್ಲಿ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳನ್ನು, ಗಣ್ಯ ವ್ಯಕ್ತಿಗಳನ್ನು ಸೇರಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಪೂರ್ವಭಾವಿಯಾಗಿ ನಡೆಸಿ ಮುಂದಿನ ಹೆಚ್ಚಿನ ಕಾರ್ಯಕ್ರಮವನ್ನು ಮುಂದೆ ನಾವು ಸಮಿತಿ ಇತ್ಯಾದಿಗಳನ್ನು ರಚನೆ ಮಾಡಿದ ಬಳಿಕ ಮಾಡುವುದನ್ನು ಡಿಸೈಡ್ ಮಾಡಿದ್ದೇವೆ. ನಮ್ಮ ಮೂಲ ಉದ್ದೇಶ ಏನೆಂದರೆ, ಒಂದು ತಾಲೂಕು ಸಮ್ಮೇಳನ ಒಂದು ಕಡೆಯಲ್ಲಿ ಆದಾಗ ಆ ಜಾಗಕ್ಕೆ ತುಂಬ ಒಂದು ರೀತಿಯ ಇಡೀ ತಾಲೂಕಿನಿಂದ ಗೌರವ ಸಿಗ್ತದೆ. ಅದು ಕೂಡ ನಮ್ಮ ಈ ಶಾಲೆಗೆ ಹೆಚ್ಚು ಗೌರವ ಸಿಗ್ತದೆ. ನಾನು ತಿಳಿದ ಮಟ್ಟಿಗೆ ತಾಲೂಕು ಸಾಹಿತ್ಯ ಸಮ್ಮೇಳನ ಇರೋದಲ್ಲಿ ನಾನು ಚಿಕ್ಕ ಹುಡುಗ ಇರುವಾಗ ಆಗಿತ್ತು. ಪದ್ಮರಾಜ್ ಆರ್ಕಾರ್, ನಾವು ಅದರ ಒಂದು ರೀತಿಯ ಮಾರ್ಗದರ್ಶಕರು, ಉಳಿದವರೆಲ್ಲಿದ್ದೀರಿ, ನಿಮ್ಮ ಸಹಾಯ ಸಹಕಾರ ಬೇಕು. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಅದು ಹೆಸರುವಾಸಿ ಆಗೋ ರೀತಿಯಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮ ನಡೆಯಬೇಕೆನ್ನುವ ಉದ್ದೇಶ ಇದೆ. ನಮ್ಮ ಒಂದು ಧ್ಯೇಯ ಏನೆಂದರೆ, ಖರ್ಚು ಕಡಿಮೆ, ಹೆಚ್ಚು ದುಡಿಮೆ. ಆದಷ್ಟು ಚಿಕ್ಕ ಬಜೆಟ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ, ಯಾವುದೇ ರೀತಿಯ ಸಮಸ್ಯೆಗಳು ಬಾರದ ರೀತಿ ನಡೆಸುವಂಥ ನಮ್ಮ ಉದ್ದೇಶ ಇದೆ. ಹಿಂದೆಲ್ಲ 2 ದಿವಸ 3 ದಿವಸ ಎಲ್ಲ ಸಾಹಿತ್ಯ ಸಮ್ಮೇಳನ ಮಾಡಿದ್ದು ದಾಖಲೆಗಿವೆ. ಆದರೆ ನಾವು ಆದಷ್ಟು ಇದನ್ನು 1 ದಿವಸದ ಮಟ್ಟಿಗೆ ಈ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡೋಣ ಎನ್ನುವ ಒಂದು ನಮ್ಮ ನಿಲುವು. ಇನ್ನು ಮೀಟಿಂಗಲ್ಲಿ ಇದು ಹೇಗೆ ತೀರ್ಮಾನ ಆಗ್ತಾ ಹಾಗೆ ಹೋಗ್ತದೆ. ಈ ಒಂದು ಧ್ಯೇಯವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ವ್ಯವಸ್ಥೆ ಮಾಡಿದ್ವಿ. ಎಲ್ಲ ಸಾಹಿತ್ಯಾಭಿಮಾನಿಗಳು, ಸಂಘ ಸಂಸ್ಥೆಯವರು ತಮ್ಮ ಸೇವೆಯನ್ನು ಸಲ್ಲಿಸಬೇಕು, ಸೇವೆಯನ್ನು ನಮ್ಮ ಈ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ನೀಡುತ್ತಾ ತನುಮನ ಧನಗಳಿಂದ ಸಹಕರಿಸಿ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾದಕ್ಕೆ ಕಾರಣಕರ್ತರಾಗಬೇಕೆಂದು ಕೇಳಿಕೊಳ್ತಾ, ಆತ್ಮೀಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳೇ, ಮಿತ್ರರೇ, ತಮಗೆಲ್ಲರಿಗೂ ಬೆಳಗಿನ ಶುಭಕಾಮನೆಗಳು. ಬಹಳ ಸಂತೋಷದ ವಿಷಯ, 22ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಮ್ಮುಂಜೆಯಲ್ಲಿ ನಡೆದಿತ್ತು. ಬಹಳ ಒಂದು ಅರ್ಥಪೂರ್ಣವಾಗಿ ಮತ್ತು ಅಷ್ಟೇ ವಿಜೃಂಭಣೆಯಿಂದ 100 ಜನಗಳು ಸೇರಿ, 1000ಕ್ಕೂ ಮಿಕ್ಕು ಜನಗಳು ಸೇರಿ ಬಹಳ ಒಂದು ಅಚ್ಚಳಿಯದೆ ಸ್ಮೃತಿ ಪಟಲದಲ್ಲಿ ಉಳಿಯುವಂತಹ ಒಂದು ಸಮ್ಮೇಳನ ನಡೆದಿತ್ತು. ಆ ಸಮ್ಮೇಳನ 2 ದಿನಗಳ ಕಾಲ ನಡೆದಿತ್ತು. ಈಗ ನನ್ನ ಸ್ನೇಹಿತರು ಪ್ರಸ್ತಾವಿಸಿದ ಹಾಗೆ ಒಂದು ದಿನದಲ್ಲಿ ಸಮ್ಮೇಳನವನ್ನು ಮುಗಿಸುವಂಥದ್ದು. ಈ ಬಗ್ಗೆ ನಮ್ಮ ಪರಿಷತ್ತು ಕೂಡ ಆಲೋಚನೆ ಮಾಡ್ತಾ ಇದೆ. ತಾಲೂಕು ಮಟ್ಟದ ಸಮ್ಮೇಳನಗಳನ್ನು 1 ದಿನದಲ್ಲಿ ಮುಗಿಸುವುದು ಒಳ್ಳೆಯದು ಎಂಬುದಾಗಿ. ಜಿಲ್ಲಾ ಮಟ್ಟದ್ದಾಗುವಾಗ 2 ದಿನ ಬರ್ತದೆ, ಮತ್ತು ಅಖಿಲ ಭಾರತದ್ದಾಗುವಾಗ 3 ದಿನ ಬರ್ತದೆ. ಆತ್ಮೀಯರೇ, ಸಾಹಿತ್ಯ ಸಮ್ಮೇಳನ ಎನ್ನುವುದು ಹೋಬಳಿ ಇರ್ಬೋದು, ತಾಲೂಕು ಇರ್ಬೋದು, ಅಥವಾ ಜಿಲ್ಲೆ ಇರ್ಬೋದು, ಅಥವಾ ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು, ಅಖಿಲ ಭಾರತ ಮಟ್ಟದಲ್ಲಿ ಇರ್ಬೋದು. ಸಮ್ಮೇಳನವೇ ಇದು. ತಾಲೂಕು ಸಮ್ಮೇಳನ ಆದರೂ ಕೂಡ ಯಾವುದೇ ರೀತಿಯಲ್ಲಿ ಅಖಿಲ ಭಾರತ ಸಮ್ಮೇಳನಕ್ಕೆ ಸರಿಸಮನಾಗಿ ನಡೆಯುವಂಥ ಸಮ್ಮೇಳನವೇ ಅದು. ಎಲ್ಲ ಸಾಹಿತಿಗಳಿಗೆ, ಪ್ರತಿಭೆಗಳಿಗೆ ಅವಕಾಶ ಸಿಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಾವು ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಮತ್ತು ಅಖಿಲ ಭಾರತ ಮಟ್ಟದಲ್ಲಿ ಸಮ್ಮೇಳನವನ್ನು ನಡೆಸೋದು. ಇದು ತಾಲೂಕು ಮಟ್ಟದ ಸಮ್ಮೇಳನ ಅಂತ ಹೇಳಿಕೊಂಡು ಅದರಲ್ಲಿ ಯಾವುದೇ ರೀತಿಯ ಕಡಿಮೆ ಇರುವುದಿಲ್ಲ. ಬಹುಶಃ ಮಂಚಿಯಲ್ಲಿ ನಡೆಯುವಂಥ ಸಮ್ಮೇಳನ ಬಹಳ ಅರ್ಥಪೂರ್ಣ. ಈ ಮಟ್ಟಿಗೆ ಹಿರಿಯ ವಿದ್ಯಾರ್ಥಿ ಸಂಘ ಇರ್ಬೋದು ಅಥವಾ ಇಲ್ಲಿನೆಲ್ಲ ನಾಗರಿಕರು ಇರ್ಬೋದು ಸೇರಿಕೊಂಡು ಮಾಡುವಂಥದ್ದು ಬಹಳ ಸ್ವಾಗತಾರ್ಹ ಕೂಡ ಹೌದು.
ಪೂರ್ವಭಾವಿಯಾಗಿ ಇವತ್ತು ನಾವು ಸೇರಿದ್ದೇವೆ. ಬಹುಶಃ ಈ ಸಭೆಯಲ್ಲಿ ಸಂವಹನ ನಡೀತದೆ ಎನ್ನುವಂಥದ್ದನ್ನು ನಾನು ಭಾವಿಸಿಕೊಂಡು ಈ ಸಮ್ಮೇಳನದ ಒಂದು ರೂಪುರೇಷೆಯ ಬಗ್ಗೆ ಹೇಳುವುದಿದ್ದರೆ, ಬೆಳಗ್ಗೆ ಒಂದು ಸಣ್ಣ ಮಟ್ಟಿನಲ್ಲಿ ಮೆರವಣಿಗೆ ನಡೀತದೆ ತಾಲೂಕು ಸಮ್ಮೇಳನಗಳಲ್ಲಿ. ಆ ಮೆರವಣಿಗೆಯ ಬಳಿಕ ಮೆರವಣಿಗೆ ನಡೆಯುವಾಗ ಅಲ್ಲಿ ಮೆರವಣಿಗೆ ಉದ್ಘಾಟನೆ ನಡೀತದೆ. ಆಮೇಲೆ ಮೆರವಣಿಗೆ ಬಂದು ಇಲ್ಲಿ ಧ್ವಜಾರೋಹಣ ನಡೀತದೆ, ಮತ್ತು ಕನ್ನಡ ಧ್ವಜಾರೋಹಣ ನಡೀತದೆ. ಆಮೇಲೆ ಉದ್ಘಾಟನೆ ನಡೀತದೆ. ಉದ್ಘಾಟನೆ ನಡೆದು ಒಂದು ಗೋಷ್ಠಿ ನಡೀತದೆ. ಗೋಷ್ಠಿಯ ನಡುವೆ ಏನಾದರೂ ವಿರಾಮಗಳಿದ್ದಲ್ಲಿ ಸ್ಥಳೀಯ ಪ್ರತಿಭೆಗಳಿಗೆ ವಿಶೇಷ ಅವಕಾಶವನ್ನು ಕೊಡಲಾಗ್ತದೆ. ಮಧ್ಯಾಹ್ನ ನಂತರ ಒಂದು ಗೋಷ್ಠಿ ನಡೀತದೆ. ಒಂದು ಸಮಾರಂಭದಲ್ಲಿ ಅದು ಮುಕ್ತಾಯಗೊಳ್ಳುತ್ತದೆ. ಬಹುಶಃ ಸ್ಥಳೀಯರ ಎಲ್ಲರ ಸಹಕಾರ ಇದ್ದರೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುವ ಅವಕಾಶಗಳು ಇವೆ. ಇದಕ್ಕೆ ಮೊದಲಾಗಿ ಆಗಬೇಕಾದ್ದೇನು ಅಂತ ಹೇಳಿದರೆ, ಈ ಸಮ್ಮೇಳನ ಯಶಸ್ವಿ ಆಗಬೇಕಿದ್ರೆ ನಾವು ಮತ್ತು ನೀವು ಜೊತೆಗೂಡಿ ಹೋಗಬೇಕಾಗ್ತದೆ. ಸ್ಥಳೀಯರು ವಿಶೇಷವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕಾಗ್ತದೆ. ಇದಕ್ಕೆ ಒಂದು ಸಮಿತಿಯ ರಚನೆ ಆಗಬೇಕು. ಸಮಿತಿ ಹೇಗಿರ್ತದೆ ಅಂತ ಹೇಳಿದರೆ, ಒಂದು ಗೌರವಾಧ್ಯಕ್ಷರು ಸಮಿತಿಗೆ, ಆಮೇಲೆ ಸಂಚಾಲಕರು, ಸಮಿತಿಯ ಸಂಚಾಲಕರು, ಆಮೇಲೆ ಕಾರ್ಯಾಧ್ಯಕ್ಷರು, ಆಮೇಲೆ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು. ಇವರಲ್ಲದೆ ಬೇರೆ ಬೇರೆ ಉಪಸಮಿತಿಗಳನ್ನು ನಾವು ಮಾಡಬೇಕಾಗ್ತದೆ. ಅದರಲ್ಲಿ ವಿಶೇಷವಾಗಿ ಮಾಡಬೇಕಾದದ್ದು ಈಗಾಗಲೇ ಹೇಳಿದ ಹಾಗೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ದುಡಿಮೆ ತೋರಿಸುವಂಥದ್ದು ಒಂದು ಆರ್ಥಿಕ ಸಮಿತಿಯನ್ನು ಮಾಡಲಿಕ್ಕಿದೆ. ಆಮೇಲೆ ಆಹಾರ ಸಮಿತಿ ಸಮ್ಮೇಳನದ ಯಶಸ್ಸಿನಲ್ಲಿ ಊಟೋಪಚಾರದ್ದು ಒಂದು ಪ್ರಮುಖ ಅಂಗ ಆಗಿರ್ತದೆ. ಸ್ಥಳಾವಕಾಶ ಹೇಗೂ ಇದೆ, ಅದರ ಜೊತೆಗೆ ಊಟೋಪಚಾರ, ವ್ಯವಸ್ಥಿತವಾದ ಊಟೋಪಚಾರ ಅಲ್ಲಿ ನಡೆದರೆ ಸಮ್ಮೇಳನ ಯಶಸ್ವಿಯಾಯಿತು ಅಂತ ಹೇಳ್ತಾರೆ. ಅದಕ್ಕೆ ಆಹಾರ ಸಮಿತಿ ಇರ್ತದೆ. ಮತ್ತೆ ನೋಂದಣಿ ಸಮಿತಿ ಮಾಡ್ತದೆ. ಅದರ ಜೊತೆಗೆ ಸಮ್ಮೇಳನಕ್ಕೆ ಪ್ರಚಾರ ಎನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯವಾದದ್ದು. ಪ್ರಚಾರ ಸಮಿತಿಯನ್ನು ಮಾಡಲಿಕ್ಕಿದೆ. ಮತ್ತು ವೇದಿಕೆ ಮತ್ತು ಸಭಾಂಗಣ ಸಮಿತಿ, ಆಮೇಲೆ ಸಾಂಸ್ಕೃತಿಕ ಸಮಿತಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏನಾದರೂ ಕೊಡೋದಿದ್ದರೆ ಅದು ಸಮಿತಿ. ಮತ್ತು ಸಮ್ಮೇಳನಕ್ಕೆ ಪೂರಕವಾಗಿ ಬೇಕಾದದ್ದು ಸರಸ್ವತಿಯ ಸೇವೆ. ಆದ್ದರಿಂದ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ, ಪುಸ್ತಕಗಳನ್ನು ಕೊಂಡು ಓದುವ ಪ್ರವೃತ್ತಿ ನಮ್ಮ ಮಕ್ಕಳಲ್ಲಾಗಾಯಿತು, ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಬೇಕು ಎನ್ನುವ ನಿಟ್ಟಿನಲ್ಲಿ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ, ಇದಕ್ಕೆ ಬೇಕಾದಂಥ ಪುಸ್ತಕ ಪ್ರದರ್ಶನ ಸಮಿತಿಯನ್ನು ಮಾಡಬೇಕಾಗ್ತದೆ. ಆಮೇಲೆ ಅದರ ಜೊತೆಗೆ ಮಾಧ್ಯಮ ನಿರ್ವಹಣೆ, ಸ್ವಚ್ಛತೆ, ಮಹಿಳಾ ಸಮಿತಿ, ಕ್ಷೇಮ ಪಾಲನಾ ಸಮಿತಿ ಇರ್ತದೆ. ಪ್ರಮುಖವಾಗಿ ಈಗಾಗಲೇ ಹೇಳಿದ ಹಾಗೆ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಸಂಚಾಲಕರು, ಗೌರವ ಸಲಹೆಗಾರರು, ಉಪಾಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳು, ಆಮೇಲೆ ಜೊತೆ ಕಾರ್ಯದರ್ಶಿ, ಆರ್ಥಿಕ ಸಮಿತಿಯನ್ನು ನಿರ್ವಹಣೆ ಮಾಡುವಂಥ ಕೋಶಾಧಿಕಾರಿಗಳು. ಈ ಎಲ್ಲರ ಸಮಿತಿಯವರ ಕೂಡುವಿಕೆಯ ಜೊತೆಗೆ ಈ ಸಮ್ಮೇಳನ ಸಾಗ್ತದೆ. ಇದು ನಮ್ಮ ಪರಿಷತ್ತಿನಿಂದ ಏನು ಅನ್ನುವಂಥದ್ದು. ಪರಿಷತ್ತಿನಿಂದ ವಿಶೇಷವಾಗಿ ತಾಲೂಕು ಪರಿಷತ್ತಿನಿಂದ ಈಗಾಗಲೇ ಕಳೆದ ವರ್ಷ ಸಮ್ಮೇಳನ ಆಗಿದೆ. ನಾವು ತಾಲೂಕು ಪರಿಷತ್ತಿನಿಂದ ಏನು ವ್ಯಯ ಮಾಡಿದ್ದೇವೆ ಅದಕ್ಕೆ ಅನುದಾನ ಬಂದಿಲ್ಲ ನಮಗೆ. ನಮ್ಮ ಏನು ಕೇಂದ್ರ ಸಮಿತಿಯಿಂದ ಅನುದಾನ ಬಂದಿಲ್ಲ. ಆದರೆ ಆ ಖರ್ಚು ವೆಚ್ಚವನ್ನು, ಸಣ್ಣ ಖರ್ಚು ವೆಚ್ಚವನ್ನು ನಮ್ಮ ತಾಲೂಕು ಪರಿಷತ್ತಿನ ವತಿಯಿಂದಲೇ ನಾವು ವ್ಯಯ ಮಾಡಿದ್ದೇವೆ. ನಮ್ಮ ತಾಲೂಕು ಪರಿಷತ್ತಿನಿಂದ ಏನು ಸಹಾಯ ಸಿಗ್ತದೆ ಅಂತ ಹೇಳಿದರೆ, ಒಂದು ಮುಖ್ಯವಾಗಿ ಆಮಂತ್ರಣ ಪತ್ರಿಕೆಯನ್ನು ನಾವು ತಯಾರು ಮಾಡ್ತೇವೆ ಮತ್ತು ಸನ್ಮಾನದ ಖರ್ಚು ವೆಚ್ಚವನ್ನು ನಾವು ಮಾಡ್ತೇವೆ. ಏನು ನಮ್ಮ ವತಿಯಿಂದ ಆಮಂತ್ರಣವು ಹೋಗಬೇಕು ಎಲ್ಲ ಪರಿಷತ್ತಿನ ಸದಸ್ಯರಿಗೆ, ಅದೆಲ್ಲವನ್ನು ನಾವು ಕಳಿಸ್ತೇವೆ. ಈ ಕೆಲಸವನ್ನು ನಾವು ಮಾಡ್ತೇವೆ ಮತ್ತು ಅದಕ್ಕೆ ಪೂರಕವಾದಂಥ ಚಿಕ್ಕ ಪುಟ್ಟ ಕೆಲಸಗಳನ್ನು ನಾವು ಮಾಡ್ತೇವೆ. ಇದಕ್ಕೆ ಸಮ್ಮೇಳನಾಧ್ಯಕ್ಷರು, ಉದ್ಘಾಟಕರು ಮತ್ತು ಸಮಾರೋಪ ಭಾಷಣ, ಈ ಮೂವರನ್ನು ನಾವು ಪರಿಷತ್ತಿನ ವತಿಯಿಂದ ಕೇಂದ್ರ ಸಮಿತಿಯಲ್ಲಿ ಚರ್ಚಿಸಿ ಆಯ್ಕೆ ಮಾಡ್ತೇವೆ. ಆದರೆ ನಮ್ಮ ಮಂಚಿ ನಾಗರಿಕರು ಇಲ್ಲಿ ನಡೆಯುವ ಕಾರಣ ತಾವು ಅದಕ್ಕೆ ಸೂಚನೆಯನ್ನು, ಹೆಸರನ್ನು ಕೊಡಬಹುದು. ಸಮ್ಮೇಳನಾಧ್ಯಕ್ಷರಾಗುವವರು, ಆಮೇಲೆ ಉದ್ಘಾಟಕರು, ಆಮೇಲೆ ಸಮಾರೋಪ ಭಾಷಣ ಮಾಡುವವರು, ಇದಕ್ಕೆ ಹೆಸರನ್ನು ತಾವು ಕೊಡಬಹುದು. ಚರ್ಚಿಸಿ ನಾವು ನಿರ್ಣಯವನ್ನು ಮಾಡ್ತೇವೆ. ಅದರಲ್ಲಿ ಸಮ್ಮೇಳನಾಧ್ಯಕ್ಷರನ್ನಂತೂ ವಿಶೇಷವಾಗಿ ಅಂತಿಮವಾಗಿ ಅದನ್ನು ಘೋಷಣೆ ಮಾಡ್ತೇವೆ.
ಇನ್ನು ಗೋಷ್ಠಿಗಳಲ್ಲಿ ಭಾಗವಹಿಸುವವರು, ಬೆಳಗ್ಗಿನ ಗೋಷ್ಠಿ ಉದಾಹರಣೆಗೆ ಹೇಳೋದಿದ್ದರೆ ಒಂದು ವಿಚಾರಗೋಷ್ಠಿ ನಡೀತದೆ. ಸ್ಥಳೀಯ ಪ್ರತಿಭೆಗಳು ಇದ್ದಲ್ಲಿ ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಡ್ತದೆ. ಆ ಗೋಷ್ಠಿಯ ಅಧ್ಯಕ್ಷತೆ, ಪ್ರಬಂಧ ಮಂಡನೆ, ಆಮೇಲೆ ಯಾರು ಚರ್ಚೆಯಲ್ಲಿ ತೊಡಗಿಕೊಂಡಿರ್ತಾರೆ ಅವರಿಗೆ, ಮತ್ತು ಕವಿಗೋಷ್ಠಿಯಲ್ಲೂ ವಿಶೇಷವಾಗಿ ಸ್ಥಳೀಯ ಪ್ರತಿಭೆಗಳಿಗೆ ಮತ್ತು ತಾಲೂಕಿನ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಡ್ತೇವೆ. ಅದು ಕೂಡ ಹೆಸರನ್ನೆಲ್ಲ ಇಲ್ಲಿ ತಾವು ಸೂಚಿಸಬಹುದು. ಅಂತಿಮವಾಗಿ ಮತ್ತೆ ಒಂದು ಸಭೆಯನ್ನು ಕರೆದು ತೀರ್ಮಾನ ಮಾಡ್ತೇವೆ. ಸನ್ಮಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 8-10 ಮಂದಿಗಳಿಗೆ ವಿವಿಧ ಕ್ಷೇತ್ರಗಳಲ್ಲಿ ಯಾರು ತೊಡಗಿಸಿಕೊಂಡಿರ್ತಾರೆ, ಸಾಹಿತ್ಯ ಕ್ಷೇತ್ರ, ಶಿಕ್ಷಣ, ಕಲೆ, ರಂಗಭೂಮಿ, ಆಮೇಲೆ ಕ್ರೀಡೆ ಇತ್ಯಾದಿಗಳಲ್ಲಿ ಕೊಂಡಿರುವವರಿಗೆ ಒಂದು ಸನ್ಮಾನವನ್ನು ನಾವು ಪರಿಷತ್ತಿನ ವತಿಯಿಂದ ಮಾಡ್ತೇವೆ. ಆ ಸನ್ಮಾನದ ಖರ್ಚು ವೆಚ್ಚವನ್ನು ಅಧ್ಯಕ್ಷರ ಅನುಮತಿಯ ಮೇರೆಗೆ ಹೇಳ್ತಾ ಇದ್ದೇನೆ, ನಾವು ವ್ಯಯಿಸ್ತೇವೆ. ಸನ್ಮಾನದ ಖರ್ಚು ಅದು ಕೇಂದ್ರದಿಂದ ಬರಲಿ ಬಾರದೇ ಇರಲಿ, ನಾವು ಅದನ್ನು ನೋಡ್ತೇವೆ. ಅದು ಬಂದಿಲ್ಲ ಎನ್ನುವುದನ್ನು ಮೊದಲೇ ಪ್ರಸ್ತಾಪ. ಬರುವುದಿದ್ದರೆ ಅವರು ನಿಜವಾಗಿ 1 ಲಕ್ಷ ರೂಪಾಯಿ ಅನುದಾನ ಕೊಡಬೇಕು. ಕಳೆದ ವರ್ಷ ಕೊಡಲಿಲ್ಲ. ಅದನ್ನು ಇಲ್ಲಿ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ. ಕಳೆದ ವರ್ಷ ಕೊಡಲಿಲ್ಲ. ಈ ವರ್ಷ ಏನು ಗೊತ್ತಿಲ್ಲ, ರಮಣ್ ಸರ್, ಈ ವರ್ಷ ಏನು ಅಂತ ಗೊತ್ತಿಲ್ಲ. ಅಂತೂ ಅದು ಬರಲಿ ಬಾರದೆ ಉಳಿಯಲಿ, ಕನ್ನಡದ ಸೇವೆಗೆ ನಾವು ಸದಾ ಸಿದ್ಧ ಎನ್ನುವಂಥ ಟೊಂಕವನ್ನು ಕಟ್ಟಿ ವಿಶ್ವನಾಥ್ ಸರ್ ಹಾಗೂ ನನ್ನ ಪದಾಧಿಕಾರಿ ಏನು ಕಮಿಟಿಯವರಿದ್ದಾರೆ ತೊಡಗಿಸಿಕೊಂಡಿದ್ದಾರೆ, ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಿಂದ. ಅದನ್ನು ಕೂಡ ಹೇಳ್ತೇನೆ. ಮಂಚಿಯಲ್ಲಿ 10 ರಿಂದ 12 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಅಮ್ಮುಂಜೆಯಲ್ಲಿ 13 ಲಕ್ಷ ರೂಪಾಯಿ ಖರ್ಚು ಮಾಡಿ ಸಮ್ಮೇಳನದ ಯಶಸ್ಸಿಗೆ ಕಾರಣರಾದವರು ಅವರು ಅಬೂಬಕ್ಕರ್ ಅಮ್ಮುಂಜೆ ಅಂತ ಹೇಳಿ, ಅವರು ಬಹಳ ಒಂದು ಶ್ರಮ ವಹಿಸಿ ಮಾಡಿದ್ದಾರೆ. 2 ಲಕ್ಷ ರೂಪಾಯಿ ಉಳಿಕೆಯನ್ನು ಅಲ್ಲಿ ಒಂದು ವ್ಯವಸ್ಥಿತವಾಗಿ ಒಂದು ಏನು ಸಂಸ್ಥೆಗೆ ಫಿಕ್ಸೆಡ್ ಹಾಕಿ ಇಟ್ಟಿದ್ದಾರೆ. ಅದರ ಬಡ್ಡಿಯಲ್ಲಿ ಅಲ್ಲಿನ ಗೌರವ ಶಿಕ್ಷಕರಿಗೆ ಏನು ಸ್ವಲ್ಪ ಸಹಾಯವನ್ನು ಮಾಡ್ತಾ ಇದ್ದಾರೆ. ಇದು ಬಹಳ ಸಂತೋಷದ ವಿಷಯ. ಅಲ್ಲಿಯ ಸಮ್ಮೇಳನವನ್ನು ಮುಗಿಸಿ ಬರುವಾಗ ಜನರು ಕೇಳಿದ್ರು, ಇದು ಎಂತ ಇದು ಸಮ್ಮೇಳನವೋ ಜಾತ್ರೆಯೋ ಎಂಬುದಾಗಿ. ಯಾವುದೇ ಜಿಲ್ಲಾ ಸಮ್ಮೇಳನಕ್ಕೆ ಕೊರತೆ ಇಲ್ಲದ ಹಾಗೆ ಅಷ್ಟರ ಮಟ್ಟಿಗೆ 2 ದಿನ ಬಹಳ ವಿಜೃಂಭಣೆಯಿಂದ ಅದು ನಡೆದಿತ್ತು. ಊಟೋಪಚಾರಗಳು, ಅಲ್ಲಿನ ಕಾರ್ಯಕ್ರಮಗಳು ಇನ್ನೂ ಕೂಡ ಹಸಿರಾಗಿ ನೆನಪಿನಲ್ಲಿ ಇದೆ. ಆದ ಕಾರಣ ನಾವು ಇಲ್ಲಿ ಅಷ್ಟು ವಿಜೃಂಭಣೆಯಿಂದ ಮಾಡಬೇಕು ಎಂಬುದಾಗಿ ಪ್ರಸ್ತಾಪ ಮಾಡ್ತಾ ಇಲ್ಲ. ತಾಲೂಕು ಸಮ್ಮೇಳನ ಆದರೆ ಆ ಜ್ಞಾನದ ಹಸಿವನ್ನು ನೀಗಿಸುವಂತಹ ಒಂದು ಒಳ್ಳೆಯ ಸಮ್ಮೇಳನವಾಗಿ, ಆದರ್ಶ ಸಮ್ಮೇಳನವಾಗಿ ಇಲ್ಲಿ ಮೂಡಿ ಬರಲಿ ಎಂಬ ಆಶಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ಆದುದರಿಂದ ನಾವೆಲ್ಲ ಈ ಒಂದು ಸಮ್ಮೇಳನದ ಯಶಸ್ಸಿಗಾಗಿ ಪೂರ್ವಭಾವಿಯಾಗಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘದವರ ಆಹ್ವಾನದ ಮೇರೆಗೆ ನಾವು ಪರಿಷತ್ತಿನ ಪದಾಧಿಕಾರಿಗಳು ಎಲ್ಲರೂ ಇಲ್ಲಿ ಸೇರಿದ್ದೇವೆ, ಹೆಚ್ಚಿನವರು. ಮತ್ತು ನೀವೆಲ್ಲ ಹಿರಿಯ ನಾಗರಿಕರು, ನಮಗಿಂತಲೂ ಹೆಚ್ಚು ಚಟುವಟಿಕೆಗಳಲ್ಲಿ ಯಶಸ್ಸನ್ನು ಕಂಡವರು ನೀವೆಲ್ಲರೂ ಹಿರಿಯರು ಎಲ್ಲರೂ ಇದ್ದೀರಿ. ಆ ಕಾರಣಕ್ಕಾಗಿ ಇದನ್ನು ಚರ್ಚೆ ಮಾಡಿ, ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ, ಚರ್ಚೆ ಮಾಡಿ ಇದನ್ನು ನಾವು ಒಂದು ರೂಪುರೇಷೆಯನ್ನು ಹಾಕಿಕೊಳ್ಳುವ. ಯಾವ ಥರ ಮಾಡೋದು, ಹೇಗೆ ಮಾಡಬಹುದು, ಯಾವ ಥರ ಒಂದು ಇದು ಸ್ವಾಗತ ಸಮಿತಿಯನ್ನು ರಚಿಸಿ ಮುಂದುವರಿಬಹುದು, ಕನ್ನಡದ ಸೇವೆಯನ್ನು ಮಾಡಬಹುದು ಎಂಬ ಒಂದು ಚರ್ಚೆಯನ್ನು ಮಾಡಿ ಮುಂದುವರಿಸುವ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾ ಇವಿಷ್ಟು ರೂಪುರೇಷೆ ಮತ್ತು ಚರ್ಚೆ ಮಾಡೋಣ ಎಂಬ ಒಂದು ನಿಲುವನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮ್ಮೇಳನದ ಒಂದು ರೂಪುರೇಷೆಯನ್ನು ನಮ್ಮ ಮುಂದೆ ಇಟ್ಟಂತಹ ಗೌರವ ಕಾರ್ಯದರ್ಶಿಗಳು ವಿಸು ಭಟ್ರವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಈಗ ಒಂದಿಷ್ಟು ಚರ್ಚೆ ಸಮಿತಿ ಮತ್ತೆ ಮಾಡುವ, ಅದರ ಮುಂದೆ ಹೇಗೆ ಮಾಡಬಹುದು ಎನ್ನುವಂತಹ ಒಂದು ಯೋಚನೆ ನಮ್ಮ ಕಡೆಯಿಂದ ಬಂದರೆ ಹೇಗೆ ಏನು ಅಂತ ಮಾತನಾಡುವವರಿಗೆ ಅವಕಾಶಗಳು. ನಮ್ಮ ಮಂಚಿ ಪ್ರದೇಶದಲ್ಲಿ ಹಾಗೆ ಮೊದಲಾಗಿ ನಮ್ಮ ಈ ಸಂಸ್ಥೆಯ STMC ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಬಾಲಕೃಷ್ಣ ಸರ್ಕಲ್ ಅವರು, ನಿಮ್ಮಿಂದ ಆರಂಭ ಆಗಲಿ, ಹೇಗೆ ಏನು ಅಂತ. ಸಮಿತಿಯನ್ನು ನಂತರ ನಾವು ಮತ್ತೆ ಮಾಡೋಣ. ಎಲ್ರಿಗೂ ಶುಭ ವಂದನೆಗಳು. ಜೀವನದಲ್ಲಿ ಅನೇಕ ಬಾರಿ ತುಂಬ ಸಂತೋಷ ಆಗುತ್ತೆ. ಈ ಒಂದು ಅಮೂಲ್ಯ ರತ್ನಗಳು ಇವತ್ತು ಈ ವಿದ್ಯಾಸಂಸ್ಥೆಯಲ್ಲಿ ಸೇರಿರುವಂಥದ್ದು ನಮ್ಗೆ ತುಂಬ ಖುಷಿಯನ್ನು ತಂದಿದೆ. ಕನ್ನಡ ತಾಯಿಯ ಸೇವೆಯನ್ನು ಮಾಡೋದಕ್ಕೋಸ್ಕರ ಈ ಬೆಳಿಗ್ಗೆ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಆ ತಾಯಿಯ ಸೇವೆಯನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಬಹಳಷ್ಟು ಪ್ರಮುಖರು ಇವತ್ತು ಸೇರಿದ್ದೀರಾ. ಮಂಚಿಯಲ್ಲಿ ಆಗಬೇಕು ಅಂತೇಳಿ ಹಿರಿಯ ವಿದ್ಯಾರ್ಥಿ ಸಂಘ ಸಭೆಯಲ್ಲಿ ನಿಶ್ಚಯ ಮಾಡಿಕೊಂಡು ಇಷ್ಟು ಜನರನ್ನು ಸೇರಿಸಿಕೊಂಡು
ಒಂದು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅಂತ ನಾವೆಲ್ಲ ಸೇರಿಕೊಂಡಿದ್ದೇವೆ. ಎಲ್ಲ ಕಡೆ ಹಿರಿಯ ವಿದ್ಯಾರ್ಥಿ ಸಂಘ ಇದೆ, ಆದರೆ ಇಲ್ಲೊಂದು ಅಪರೂಪ ನಾವೆಲ್ಲ ನೋಡ್ಬೋದು. ನಮ್ಮ ಬಲಭಾಗದಲ್ಲಿ ಸುಂದರವಾದಂತಹ ತೋಟ. ಇನ್ನೇನು 2-3 ವರ್ಷದಲ್ಲಿ ಅದು ಫಲ ಬರುತ್ತೆ, ಶಾಲೆಗೆ ವಿನಿಯೋಗ ಆಗುತ್ತೆ. ಈ ರೀತಿ ಸೇವಾ ಕಾರ್ಯದ ಮೂಲಕ ಒಂದು ಹಿರಿಯ ವಿದ್ಯಾರ್ಥಿ ಸಂಘವನ್ನು ಇಡೀ ರಾಜ್ಯದಲ್ಲಿ ಗುರುತಿಸಲಿಕ್ಕೆ ಮಾಡಿದಂತಹ ನನ್ನ ಸನ್ಮಿತ್ರ, ಸದಾ ನನಗೆ ಯಾವತ್ತೂ ಸ್ಪಂದನೆ ನೀಡುತ್ತಿರುವಂತಹ, ಇವತ್ತಿನ ಈ ಕಾರ್ಯಕ್ರಮದ ರೂವಾರಿ ಜನವನ್ನು ಸೇರಿಸಿ ಯೋಚನೆ ಮಾಡ್ಕೊಂಡು ಮಾಡಿದಂಥ ನನ್ನ ಲಯನ್ ರಾಮಪ್ರಸಾದ್ ರೈ ಅವರೇ, ಸಾಹಿತ್ಯ ಸಮ್ಮೇಳನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನನ್ನೆಲ್ಲ ಹಿರಿಯರು, ಅನೇಕ ವರ್ಷಗಳಲ್ಲಿ ಬೇರೆ ಬೇರೆ ಸಂಗತಿಗಳಲ್ಲಿ ನಾವೆಲ್ಲ ಒಟ್ಟಾಗಿದ್ದೆವು. ಶ್ರೀಯುತ ವಿಶ್ವನಾಥ್ ಅವರೇ, ಪರಿಷತ್ತಿನ ವಿವಿಧ ಪದಾಧಿಕಾರಿಗಳೇ, ಕೊಲ್ಲಾಡು ಗ್ರಾಮ ಪಂಚಾಯತಿನ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರು, ಅವರ ತಂದೆ ಕಾಲದಿಂದ ಕೂಡ ರಾಜಕಾರಣ ಮಾಡಿಕೊಂಡು ಬಂದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡ್ತಿರುವಂತಹ ಹರ್ಷಪ್ಪ ಅವರೇ, ನನ್ನ ಸಹಪಾಠಿ ಮಂಚಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಇಬ್ರಾಹಿಂ ಅವರೇ, ಇಡೀ ಸಮಾಜಕ್ಕೆ ಏನಾದರೂ ದಾನ ಧರ್ಮ ಮಾಡಬೇಕು, ಅದು ದೇವಸ್ಥಾನ ಇರ್ಬೋದು, ದೈವಸ್ಥಾನ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಲಯನ್ ಕ್ಷೇತ್ರ ಇರ್ಬೋದು, ನಮ್ಮ ಅರಸು ಕುರಿಯಾಡ್ತಾಯಿ ಆ ಒಂದು ಕ್ಷೇತ್ರದ ವೃದ್ಧಿ ಆಗ್ಬೋದು, ಎಲ್ಲ ಕಾರ್ಯಗಳಲ್ಲೂ ತನ್ನ ಗಳಿಸಿದಂತಹ ಸಂಪತ್ತನ್ನು ಕೊಡುವಂಥ ಮನಸ್ಸಿರುವಂತಹ ನನ್ನ ಆತ್ಮೀಯರು, ಈ ಶಾಲೆಯ ಹಿರಿಯ ವಿದ್ಯಾರ್ಥಿ ಲಯನ್ ಸತೀಶ್ ಕುಮಾರ್ ಆಲೂರ್ ಅವರೇ, ಈ ಒಂದು ಸಂಸ್ಥೆಯ ನಾಯಕಿಯಾಗಿ, ಮುಖ್ಯ ಶಿಕ್ಷಕಿಯಾಗಿ ಜವಾಬ್ದಾರಿ ವಹಿಸಿಕೊಂಡು ಒಂದು ವಿಷನ್ ಇಟ್ಕೊಂಡು ಕಾರ್ಯವನ್ನು ಮಾಡುತ್ತಾ ಒಬ್ಬ ಡೈನಾಮಿಕ್ ಲೇಡಿ. ಅನೇಕ ಜನರು ಆಗಿ ಹೋಗಿದ್ದಾರೆ, ಆದರೆ ಒಂದು ಯೋಜನೆಯನ್ನು ಹಠ ಕಟ್ಟಿ ಮಾಡಬೇಕು ಅನ್ನೋಂಥ ಯೋಚನೆ ಮಾಡ್ತಿರುವಂತಹ ನನ್ನ ಮುಖ್ಯ ಶಿಕ್ಷಕಿ, ನನ್ನ ಸಂಸ್ಥೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುಶೀಲಾ ವಿಟ್ಲಾರವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರೇ, ಆಗಮಿಸಿರಲ್ಲ ಬಂಧುಗಳೇ, ನಮ್ಮ ನನಗೆ ಯಾಕೆ ಖುಷಿ ಆಯ್ತು ಈ ಕಾರ್ಯಕ್ರಮ ಮಾಡಬೇಕು ಅಂದರೆ, ನಮ್ಮ ಸಂಸ್ಥೆಗೆ 2027ಕ್ಕೆ 50 ವರ್ಷ, ಇನ್ನೇನು 2 ವರ್ಷಗಳಲ್ಲಿ 50 ವರ್ಷಗಳು ಪೂರೈಸಿದೆ ಸಂಸ್ಥೆ. ಇದನ್ನು ಕೂಡ ಒಂದು ಅದ್ಧೂರಿಯಾಗಿ ಮಾಡಬೇಕು ಅಂತ ನಮ್ಮೆಲ್ಲರ ಯೋಚನೆ. ಈ ರೀತಿಯ ಸಭೆಯನ್ನು ಸೇರಿಕೊಂಡು ಎಲ್ಲರೂ ಕೂಡ ಮಾಡಬೇಕು ಅಂತ ನಮ್ಮ ಯೋಚನೆ. ಆ ಒಂದು ಕಾರ್ಯಕ್ರಮಕ್ಕೆ ಪೂರಕವಾಗಿ ನಮ್ಮ ಶಾಲೆಯನ್ನು ಈ ಒಂದು ಸಾಹಿತ್ಯ ಸಮ್ಮೇಳನದ ಮೂಲಕ ಪರಿಚಯಿಸುವಂಥ ಕಾರ್ಯವನ್ನು ಮಾಡಿದಂಥ ಎಲ್ರಿಗೂ ನಾನು ವಂದಿಸ್ತೇನೆ. ಜೊತೆಯಾಗಿ ಒಂದು ಅದ್ಭುತವಾದ ಕಾರ್ಯಕ್ರಮ ನಾಭೂತೋ ಅನ್ನೋ ರೀತಿಯಲ್ಲಿ ನಡೀಬೇಕು. ಭವಿಷ್ಯ ಗೊತ್ತಿಲ್ಲ, ಅದೇ ಹಿಂದೆ ಏನು ಆಗದೆ, ಅಮ್ಮುಂಜೆಯಲ್ಲಿ ಅಬೂಬಕರ್ ಒಳ್ಳೆ ಒಬ್ಬ ಸಾಮಾಜಿಕ ಕಾರ್ಯಕರ್ತ, ಅಬೂಬಕರ್ ಅಮ್ಮುಂಜೆ ಅಂತೇಳಿ ತಾಲೂಕು ಪಂಚಾಯತ್ ಸದಸ್ಯರಲ್ಲಿ ಆಗಿದ್ದರು ಅವರು. ಅಂಥ ವ್ಯಕ್ತಿ ಅಮ್ಮುಂಜೆ ಅಂತ ಗ್ರಾಮಾಂತರ ಪ್ರದೇಶದಲ್ಲಿ ಮಾಡಬೇಕಿದ್ರೆ ನಾವೆಲ್ಲ ಅನೇಕ ಮುತ್ತುರತ್ನಗಳು, ಅನೇಕ ಸ್ವಯಂ ಸೇವಾ ಸಂಸ್ಥೆಗಳು, ಅನೇಕ ಯುವಕ ಸಂಘಗಳು ಬೇರೆ ಬೇರೆ ಕಾರ್ಯವನ್ನು ಮಾಡಿ ನಾವು ಯಶಸ್ವಿಯನ್ನು ಪಡ್ಕೊಂಡವರು ನಮ್ಮೆಲ್ಲ ಶ್ರಮವನ್ನು ಈ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಹಾಕಿದರೆ ಖಂಡಿತವಾಗಿ ಒಂದು ಅದ್ಭುತವಾದ ಕಾರ್ಯಕ್ರಮ ಈ ಭಾಗದಲ್ಲಿ ಮೂಡಲಿಕ್ಕೆ ಸಾಧ್ಯತೆ ಇದೆ. ಸಾಕಷ್ಟು ಜಾಗದ ಸ್ಥಳಾವಕಾಶ ಇದೆ. ಈ ಒಂದು ಸಮುದಾಯ ಭವನ ಕೂಡ ಆ ಸಂದರ್ಭದಲ್ಲಿ ಇನ್ನಷ್ಟು ವಿಸ್ತರಣೆ ಆಗುತ್ತೆ. ಇವಾಗಲೇ ಅದಕ್ಕೆ ವ್ಯವಸ್ಥೆಗಳಾಗ್ತಾ ಉಂಟು, ಕೊನೆ ಬಿಲ್ಡಿಂಗ್ ಆಗ್ತಾ ಉಂಟು, ಮತ್ತೆ ಅದು ಕೂಡ ವಿಸ್ತರಣೆ ಆಗುತ್ತೆ. ಶಾಲೆಯ ದಿನ ವೃದ್ಧಿಯಾಗುತ್ತಾ ಇದೆ. 46ನೇ ವರ್ಷದಲ್ಲಿ ಈ ಒಂದು ಶಾಲೆ ಇವತ್ತು ನಮಗೆ ನೋಡಬೇಕು ಕಟ್ಟಡ ಆಗಿದೆ, ಈ ಒಂದು ಪೂರ್ತಿ ಆಗ್ತದೆ. ಬೇರೆ ಬೇರೆ ವಿಷನ್ ಇಟ್ಕೊಂಡು ನಾವೆಲ್ಲರ ಸಹಕಾರದಿಂದ, ಬೇರೆ ಬೇರೆ ಕಂಪನಿಗಳ CSR ಫಂಡಿನಿಂದ ಈ ಒಂದು ಶಾಲೆಯನ್ನು ವೃದ್ಧಿ ಮಾಡಲಿಕ್ಕೆ ನಾವೆಲ್ಲ ಒಟ್ಟಾಗಿ ಒಂದು ಕುಟುಂಬದ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ ಹಿಂದೆ ಇತ್ತು, ಮುಂದೆ ಇದೆ ಅನ್ನುವಂತಹ ಹೇಳ್ತಾ ಈ ಒಂದು ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ. ಶಾಲಾಭಿವೃದ್ಧಿ ಸಮಿತಿ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದೆ. ನಿಮ್ಮ ಈ ಕಾರ್ಯಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ಸಹಕಾರವನ್ನು ಮಾಡ್ತೇವೆ. ಖಂಡಿತವಾಗಿಯೂ ನೀವು ಏನು ಹೇಳ್ತೀರಿ, ಒಬ್ಬ ಸ್ವಯಂ ಸೇವಕನಾಗಿ ನಾವೇನು ಮಾಡಬೇಕು ಅದನ್ನು ಮಾಡೋದಕ್ಕೆ ನಾವೆಲ್ಲರೂ ತಯಾರಿದ್ದೇವೆ. ಒಟ್ಟಾಗಿ ಈ ಒಂದು ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ. ತನು ಮನ ಧನಗಳ ಸಹಕಾರವನ್ನು ಖಂಡಿತವಾಗಿಯೂ ನಾವೆಲ್ಲ ಒಟ್ಟಾಗಿದ್ದು ಮಾಡ್ತೇವೆ ಅನ್ನೋಂಥ ಆಶಯದ ಮಾತುಗಳನ್ನು ಹೇಳುತ್ತಾ ಅವಕಾಶದಿಂದ ಜೈ ಹಿಂದ್, ಜೈ ಭಾರತ್ ಮಾತಾ. STMC ಅಧ್ಯಕ್ಷರು ಸಂಪೂರ್ಣ ಸಹಕಾರ ನಮ್ಗೆ ಕೊಟ್ಟಾಗ ಖಂಡಿತವಾಗಿ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ನಿಮ್ಮ ಮಾತುಗಳೇ ನಮಗೆ ಪ್ರೇರಣೆ. ಮುಂದೆ ಆಗಮಿಸಿರುವಂತಹ ಯಾರಾದರೂ ಇವರ ಚಿಂತನೆಗಳನ್ನು ಈ ಸಂದರ್ಭದಲ್ಲಿ ಇಡಬೇಕಾದಂಥ ಅವಕಾಶಗಳು ಬಹುಶಃ ಎಲ್ಲ ಸಂಘ ಸಂಸ್ಥೆಗಳಿದ್ದಾರೆ. ಮಹಾದೇವ ಮಿತ್ರ ಮಂಡಳಿ ಕಂಚಿಲ, ಅದರ ಅಧ್ಯಕ್ಷರು ಕಾರ್ಯದರ್ಶಿಗಳು ಬಂದರೆ ಮಂಚಿ ನಾರಾಯಣಣ್ಣ, ಹೇಗಾಗಬೇಕು ಅಂತ ನಿಮ್ಮ ಒಂದು ಚಿಂತನೆ ನಿಮ್ಮ ರೀತಿಯಲ್ಲಿ. ಆತ್ಮೀಯ ಬಂಧುಗಳೇ, ಎಲ್ಲರಿಗೂ ಕೂಡ ಅಭಿಮಾನದ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಂಚಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರೋದು ಸಂತೋಷಕ್ಕಿಂತಲೂ ಮಿಗಿಲಾದಂತಹ ಒಂದು ಸಂತೋಷ ಮತ್ತು ಆನಂದ ಅಂತ 2 ಶಬ್ದ ಇದೆ. ಇದು ಅದಕ್ಕಿಂತಲೂ ಮಿಗಿಲಾದದ್ದು ಅಂತ ಹೇಳ್ತಾ,
ಈ ಒಂದು ಕಾರ್ಯಕ್ರಮ ನಡೆಸುವುದಕ್ಕೆ ಅದರ ಹಿಂದೆ ಒಂದು ಸಣ್ಣ ಮೋಟಿವೇಶನ್ ಪ್ರಯತ್ನ ಹೇಳಿದರು. ರಾಮಪ್ರಸಾದ್ ರೈಗಳಿರ್ಬೋದು, ಇತರ ನಮ್ಮ ಸನ್ಮಿತರಿರ್ಬೋದು, ಎಲ್ಲರಿಗೆ ಕೂಡ ನಾನು ಮೊಟ್ಟ ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತದೆ ಅಂತ ನಾನು ಇವತ್ತೇ ಹೇಳ್ತೇನೆ. ನಡೀಲಿ ಆಗಲಿ ಹೋಗಲಿ ಅಲ್ಲ, ನಡೆಯುತ್ತದೆ. ಆದರೆ ಎರಡು ವಿಷಯಗಳ ಬಗ್ಗೆ ನಾವೆಲ್ಲ ಊರಿನವರು ಬಂದು ಸೇರಿರ್ತಕ್ಕಂಥ ಎಲ್ಲ ಮಿತ್ರರು ಯೋಚನೆ ಮಾಡಬೇಕು. ಒಂದು ಮುಖ್ಯವಾಗಿ ನಾನು ಹೇಳುವಂಥ ಬದ್ಧತೆ. ಹೆಚ್ಚಿನ ಕಡೆಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಬರ್ತೇವೆ, ನಮ್ಮದೆಲ್ಲ ಸಣ್ಣ ಅನುಭವ, ನಾನು ಸ್ವಲ್ಪ ನನ್ನ ಮಾತುಗಳೆಲ್ಲ ಹಾಗೆ ಪಕ್ಕನೆ ಸ್ವಲ್ಪ ಕಿರಿಕಾಗಲಿಕ್ಕೂ ಸಾಕು. ನಾನು ಯಾವುದೇ ಕಿರಿಕಿಗೋಸ್ಕರ ಹೇಳೋದಲ್ಲ, ವಾಸ್ತವವನ್ನು ಹೇಳೋದು. ಒಂದು ಸಭೆ ಕರೀತೇವೆ, ಆ ದಿವಸ ಸಮಿತಿ ರಚನೆ ಇರ್ತದೆ, ಸಭೆ ತುಂಬ ಸಮಿತಿ ರಚನೆ ಆಗ್ತದೆ, ಮತ್ತು ಸ್ವಲ್ಪ ಕಷ್ಟ. ಅನೇಕರಿಗೆ ಅನುಭವ ಇರ್ಬೋದು, ವಿಶ್ವನಾಥರಿಗಂತೂ ಗೊತ್ತಿರ್ಬೋದು. ಹೀಗಾಗಿ ಹಾಗೆ ಮಂಚಿಯಲ್ಲಿ ಆಗಲಿಕ್ಕಿಲ್ಲ ಅಂತ ನಾನು ಭರವಸೆಯನ್ನು ಕೊಡ್ತೇನೆ. ಇಲ್ಲಿ ಅಂಥವರಿಲ್ಲ ಅಂತ, ಎಲ್ಲರೂ ಸಕ್ರಿಯವಾಗಿ ಬದ್ಧತೆಯಿಂದ ಕೆಲಸ ಮಾಡುವಂಥದ್ದು. ಇನ್ನೊಂದು, ಇಂತಹ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಾವು ಮುಂದೆ ಹೋಗುವಾಗ ಸ್ವಲ್ಪ ನಮಗೆ ಹಿನ್ನಡೆ ಆಗೋದುಂಟು ಕೆಲವು ಸಲ, ಮಾತಿನಲ್ಲಿಯೋ ಕೃತಿಯಲ್ಲೋ ಅದೆಲ್ಲ ಆಗ್ತದೆ ಕೆಲವು ಸಲ. ಸಂಘಟನೆ ಅಂದರೆ ಹಾಗೆ, ಎಲ್ರಿಗೆ ಅನುಭವ ಇದೆ. ಅದಕ್ಕೆ ನಾವು ಹೆದರಬಾರದು. ಹಾಗೆ ಬದ್ಧತೆ, ಮತ್ತೊಂದು ಧೈರ್ಯ. ಧೈರ್ಯಂ ಸರ್ವತ್ರ ಸಾಧನ, ಏನಾಗೋದಿಲ್ಲ, ಫಸ್ಟ್ ಕ್ಲಾಸ್ ಆಗ್ತದೆ. ಹಾಗಾಗಿ ಹಣದ ಬಗ್ಗೆಯೂ ಕೊರತೆ ಆಗಲಿಕ್ಕಿಲ್ಲ. ಎಲ್ಲ ಕೊಡುಗೈ ದಾನಿಗಳು ಅಂದರೆ ಹಣ ಇದ್ದು ಅಂತ ನಾನು ಹೇಳೋದಿಲ್ಲ, ಹೃದಯ ಶ್ರೀಮಂತಿಕೆಯ ಮಂದಿ ಇದ್ದಾರೆ ನಮ್ಮೂರಲ್ಲಿ. ಹಾಗಾಗಿ ಖಂಡಿತ ಹಣದ ಮಟ್ಟಿಗೆ ನಮ್ಮ MD ಅವರು ಹೇಳಿದರು, ಒಳ್ಳೆ ವಿಷಯ ಅದು, ಕಡಿಮೆ ಬಜೆಟಲ್ಲಿ ಅಂತ. ಆದರೆ ಬಜೆಟು ಕಡಿಮೆ ಇರಲಿ, ಕಾರ್ಯಕ್ರಮ ದೊಡ್ಡದಿರಲಿ ಅಂತ. ಅದಕ್ಕೆ ನಾವು ಯಾವ ರೀತಿ ಯೋಚನೆ ಮಾಡಬೇಕು ಅಂತ ಯೋಜನೆ ಮಾಡಿದರೆ ಅದು ಸಕ್ಸಸ್ ಆಗ್ತದೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಈ ಸಮ್ಮೇಳನದ ಬಗ್ಗೆ ಒಂದು ನನ್ನ ನೆನಪು, ಒಂದು 4-5 ವರ್ಷಗಳ ಹಿಂದೆ MD ಅವರ ಹತ್ರ ನಾನು ಮಾತಾಡಿದ್ದೇನೆ. ಮೋಹನ್ ರಾಯರ ಅಧ್ಯಕ್ಷರಿದ್ದರಾಗ ಮಂಚಿಯಲ್ಲಿ ನಮ್ಮ ಲಯನ್ಸ್ ಕ್ಲಬ್ ಆ ವಠಾರದಲ್ಲಿ ಒಂದು ಸಮ್ಮೇಳನ ಮಾಡುವಂಥ ರಹಮಾನ್ ಸರ್ ಗೊತ್ತಲ್ಲ, ಒಂದು ಸಲ ಪ್ರಸ್ತಾಪ ಮಾಡಿದ್ದುಂಟು. ಆದರೆ ಆಗ ಅದು ಕಾಲ ಕೂಡಿ ಆಗಲಿಲ್ಲ. ಈಗ ಕೂಡಿ ಬಂದಿದೆ 24ನೇ ಇಸವಿಗೆ. ಇದು ಗ್ರೇಟ್. ಈ ಸಮ್ಮೇಳನ ಯಶಸ್ವಿಯಾಗಿ ನಡೆದರೆ ನಮ್ಮ ಊರಿಗೆ ಒಂದು ಕೀರ್ತಿ, ಈ ಶಾಲೆಗೂ ಒಂದು ಒಳ್ಳೆಯ ಹೆಸರು, ಮತ್ತು ಯಾರ್ಯಾರು ನಾವು ಭಾಗವಹಿಸಿದ್ದೆ ನಮಗೂ ಒಂದು ದಾಖಲೆ. ಇಂಥ ಇಸವಿಯಲ್ಲಿ ಮಂಚಿಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗಿದೆ ಅಂತ ಹೇಳಿ ಒಂದು ಯಾವತ್ತು ನಾವು ಇರ್ಬೋದು ಇಲ್ಲದಿರ್ಬೋದು ಶಾಶ್ವತವಾದ ಹೆಸರು. ಇನ್ನೊಂದು ವಿಷಯವನ್ನು ಹೇಳಿ ನಿಲ್ಲಿಸ್ತೇನೆ ನಾನು. ಮಂಚಿಯಲ್ಲಿ ಸಮ್ಮೇಳನಗಳು ಅನೇಕ ಹಿಂದೆ ನಡೆದಿದೆ ಅಂತ ನನ್ನ ನೆನಪಲ್ಲಿ. ಯಕ್ಷಗಾನ ಸಮ್ಮೇಳನ ಅಂತ 1978 ಅಂತ ಒಂದು ನೆನಪು, ಬಹುಶಃ ಅಂತ ಆಸ್ಪಾಸು. ಇದೇ ಕೆಳಗಿನ ಎಲಿಮೆಂಟ್ರಿ ಶಾಲೆಯಲ್ಲಿ 3 ದಿನಗಳ ಕಾರ್ಯಕ್ರಮ, ಘಟಾನುಘಟಿಗಳೆಲ್ಲ ಬಂದಿದ್ದಾರೆ. ಶಿವರಾಮ ಕಾರಂತರೆಲ್ಲ ಓಡಾಡಿದ ಸ್ಥಳ ಇದು. ಇಲ್ಲಿ ಮಹಾಬಲೇಶ್ವರ ಭಟ್ರು ಅಂತ ಇದ್ದಾರೆ, ಅವರ ಮನೆಗೆ ಬಂದವರು ಮೊಕ್ಕಾಂ ಮಾಡ್ತಾಯಿದ್ರು. ಶಿವರಾಮ ಕಾರಂತರು ಮತ್ತು ಅವರ ಬಳಗ ಬಂದಾಗ ನಾನು ಆ ಕಾರ್ಯಕ್ರಮದಲ್ಲಿ ಅವರಿಗೆ ಊಟ ಬಡಿಸಲಿಕ್ಕೆ ಹೋದಂಥ ನೆನಪುಂಟು ನನಗೆ. ಹಾಗಾಗಿ ಮಂಚಿ ಅಂದರೆ ಏನು, ಅದಕ್ಕೆ ನೋ ಟೆನ್ಷನ್ ಬಟ್ ಎಟೆನ್ಷನ್. ಹಾಗಾಗಿ ಬೇರೇನು ನಾನು ಹೇಳೋದಿಲ್ಲ. ಈ ಸಮ್ಮೇಳನದ ಬಗ್ಗೆ ನನ್ನಿಂದ ಏನಾಗಬೇಕು ಅದಕ್ಕೆ ನಾನಿದ್ದೇನೆ. ನಮ್ಮಿಂದ ಆಗುವಂಥ ಸಹಕಾರ ನಾವೇನು ದೊಡ್ಡ ಸಹಕಾರದ ಅಂಥ ಜನಗಳಲ್ಲ, ಅಂಥವಲ್ಲೂ ಇಲ್ಲ, ಸಾಮಾನ್ಯರಲ್ಲಿ ಸಾಮಾನ್ಯ. ಅದರಂತೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನೋಂಥ ತುಡಿತ ನನ್ನಲ್ಲೂ ಇದೆ ಅನ್ನೋದನ್ನು ಪ್ರಕಟಪಡಿಸ್ತಾ ಅವಕಾಶ ಕೊಟ್ಟದ್ದಕ್ಕೆ ನಿಮಗೆ ವಂದಿಸಿ, ವಿಶೇಷವಾಗಿ ನನ್ನ ಸನ್ನಿಹಿತರು ವಿಶ್ವನಾಥರು, ಹಾಗೆ ನಮ್ಮ ವೀಸು ಭಟ್ರು, ನಾವು ಹಳೆಯ ದೋಸ್ತಿಗಳು, ಹೌದಲ್ಲ, ಅಬ್ದುಲ್ ರೆಹಮಾನ್ ಸರ್, ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಜೊತೆಯಾಗಿದ್ದವರು. ಹೆಚ್ಚಿನ ಸಲ ನನಗೆ ಕಾಣ್ತಾ ಇತ್ತು ನಾವು ಯಾವಾಗಲೂ ಬೀಸರೊಳಗಡೆಗೆ ಹೋಗೋದು, ಅವರು ಈಚೆ ಬರುವುದಿಲ್ಲ ಅಂತ. ಈ ಸಲ ನೀವು ಈಚೆ ಬಂದ್ರಲ್ಲ, ಖುಷಿ ಆಯಿತು. ಥ್ಯಾಂಕ್ಸ್. ಅದು ಅತ್ಯಂತ ಯಶಸ್ವಿಯಾಗಿದೆ. ನಮ್ಮ ಬಗ್ಗೆ ಹೆಚ್ಚಿನವರಿಗೆ ಆವಾಗ ಪರಿಚಯ ಇರಲಿಲ್ಲ. ಮಂಚಿಯವರು ನಮ್ಮನ್ನು ಸ್ವಾಗತಿಸಿ ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮ ನಿರ್ವಹಣೆ ಮಾಡುವಲ್ಲಿ ಮಂಚಿಯ ಜನರು ಮನಸ್ಫೂರ್ತಿಯಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅದರ ನೆನಪು ಈಗಲೂ ಇದೆ. ಯಾವ ಸಂದರ್ಭದಲ್ಲಿಯೂ ಕೇಳಿದ್ರು ಕೂಡ ಆ ಮಂಚಿಯನ್ನು ಆ ಒಂದು ನಿಟ್ಟಿನಲ್ಲಿ ಮರೆಯುವ ಹಾಗಿಲ್ಲ. ಹಾಗೆ ನನ್ನ ಈಗ ಅಭಿಪ್ರಾಯ ಏನಂತ ಹೇಳಿದ್ರೆ, ನಾವು 2 ದಿವಸದ ಕಾರ್ಯಕ್ರಮವನ್ನು 1 ದಿವಸಕ್ಕೆ ನಾವು ಬೇರೆ ಬೇರೆ ರೀಸನ್ಸ್ಗಳೆಲ್ಲ ನಾವು ಕಡಿಮೆ ಮಾಡ್ತಾ ಇದ್ದೇವೆ. ಒಂದು ಖರ್ಚು ಕಡಿಮೆ ಮಾಡುವಂಥ ಉದ್ದೇಶ ಇರ್ಬೋದು, ಅಥವಾ ಬೇರೆ ಉದ್ದೇಶಗಳು ಕೂಡ ಇರ್ಬೋದು. ಆದರೆ ಆ 1 ದಿವಸದಲ್ಲಿ ಮ್ಯಾಕ್ಸಿಮಮ್ ಕಾರ್ಯಕ್ರಮ ಕೊಡಲಿಕ್ಕೆ ಟೈಮ್ ಸೆನ್ಸ್ ಎನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ನಾವು ಬೆಳಗ್ಗಿನ ಮೆರವಣಿಗೆ
ಯಾವ ರೀತಿಯಾಗಿ ಆರಂಭ ಮಾಡ್ತೇವೆ, ಹೇಗೆ ಆರಂಭ ಮಾಡ್ತೇವೆ, ಎಷ್ಟು ಜನ ಇದ್ರೆ. ಕೆಲವೊಂದು ಕಾರ್ಯಕ್ರಮಗಳು ಹೇಗಿರ್ತದೆ ಅಂತ ಹೇಳಿದ್ರೆ, ನಾವು 10 ಗಂಟೆಗೆ ಅಂತೇಳಿ ಕಾರ್ಯಕ್ರಮ ನಿರ್ಧಾರ ಮಾಡಿದ್ರೆ ಜನ ಬರುವುದನ್ನು ಕಾಯ್ತಾ ಇರ್ತೇವೆ. ಇಲ್ಲಿ ಹೇಗಿರ್ಬೇಕು ಅಂತ ಹೇಳಿದ್ರೆ, ಜನ ಬರಲಿ ಬರದೇ ಇರಲಿ, ಕಾರ್ಯಕ್ರಮ ಕೂಡ ಆ ಟೈಮಿಗೆ ಆರಂಭ ಆಗ್ಬೇಕು ಅಂತ ಹೇಳಿ. ಇವತ್ತಿನ ಮೀಟಿಂಗ್ ಲೇಟ್ ಆದಕ್ಕೆ ನಾನು ಹೇಳಿದ್ದಲ್ಲ, ಯಾಕಂದ್ರೆ ಸಾಮಾನ್ಯವಾಗಿ ಎಲ್ಲ ಇವನ್ ನಾನು ತುಂಬಾ ಕಾರ್ಯಕ್ರಮಗಳನ್ನು ಮಾಡಿದವನೇ. ಯಾಕಂತ ಹೇಳಿದ್ರೆ ನಮಗೆ ಆ ಸ್ಟೇಜ್ ಅಲ್ಲಿ 10 ಜನ ಇರುವಾಗ ಕೆಳಗೆ ಒಂದು 10 ಜನ ಇಲ್ಲದಿದ್ರೆ ನಮಗೊಂದು ಏನೋ ಒಂದು ಇರುಸು ಮೂಡಿಸಾಗ್ತದೆ. ಆದ್ರೆ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಆ ರೀತಿಯಾಗಿ ಆಗ್ಲಿಕ್ಕಿಲ್ಲ ಅಂತ ಹೇಳಿ ನನ್ನೊಂದು ನಂಬಿಕೆ. ಅದರಿಂದ ಆ ಟೈಮ್ ಸೆನ್ಸ್ ಅನ್ನ ಏನೋ ನಾವು 7 ಗಂಟೆಗೆ ಮೆರವಣಿಗೆ ಅಂತ ಇಟ್ಟರೆ 7 ಗಂಟೆಗೆ ಮೆರವಣಿಗೆ ಸ್ಟಾರ್ಟ್ ಆಗಿ ಇಂತಿಷ್ಟು ಟೈಮಿಗೆ ಧ್ವಜಾರೋಹಣ ಆಗಿ ಉದ್ಘಾಟನಾ ಕಾರ್ಯಕ್ರಮವನ್ನು ಸರಾಗವಾಗಿ ಆ ಟೈಮಲ್ಲೇ ಆದ್ರೆ ನಮಗೆ ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ಒಂದು ದಿವಸದಲ್ಲಿ ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಪ್ರತಿಯೊಂದು ಕಾರ್ಯಕ್ರಮ ಕೂಡ ಅರ್ಧ ಗಂಟೆ ಗ್ಯಾಪ್, 1 ಗಂಟೆ ಗ್ಯಾಪ್ ಆಗ್ತಾ ಹೋಗ್ತದೆ. ಆ ಗ್ಯಾಪ್ ಬೆಳೀತಾ ಹೋದಾಗ ನಮಗೆ ಎಂಡಿಂಗ್ ಆಗುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಇರುಸು ಮೂಡಿಸಾಗ್ತದೆ. ಯಾಕಂತ ಹೇಳಿದ್ರೆ ಆ ಲಾಸ್ಟ್ ಮೂಮೆಂಟ್ಗೆ ಕಾರ್ಯಕ್ರಮ ಕೊಡುವವರಿಗೆ ಬಸ್ ಮಿಸ್ ಆಗುದು ಅಥವಾ ಅವರಿಗೆ ವೆಹಿಕಲ್ ಮಿಸ್ ಆಗುದು. ಆ ಸಂದರ್ಭ ವೇದಿಕೆಯಲ್ಲಿರುವ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರೇ ಹಾಗೂ ಎಲ್ಲ ಗಣ್ಯರೇ, ಬಂದಂಥ ಎಲ್ಲ ಸಂಘ ಸಂಸ್ಥೆದ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ಇದೊಂದು ಸಾಹಿತ್ಯ ಸಮ್ಮೇಳನ ಅಂದರೆ ಒಂದು ಒಳ್ಳೆಯ ವಿಷಯ. ಅದು ನಮ್ಮ ಕೊಳನಾಡು ಗ್ರಾಮದಲ್ಲಿ ಆಗುವುದೊಂದು ಬಹಳ ಒಂದು ಸಂತೋಷದ ವಿಷಯ ನಮಗೆ. ಇದು ಯಶಸ್ವಿಯಾಗಿ ನಡೆಯಲಿ ಮತ್ತು ಇದಕ್ಕೆ ಬೇಕಾದಂತಹ ಸಹಕಾರವನ್ನು ನಮ್ಮಿಂದ ಆಗುವಷ್ಟು ನಾವು ಮಾಡ್ತೇವೆ. ಅವಕಾಶಕ್ಕಾಗಿ ವಂದಿಸ್ತೇನೆ. ಮಂಚಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು. ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಬಂಟ್ವಾಳ ಅಧ್ಯಕ್ಷ ವಿಶ್ವನಾಥ್ರವರೇ, ಅಬ್ದುಲ್ ರಹಮಾನ್ರವರೇ, ಯಶು ಭಟ್ರವರೇ, ರಮಣಾನಂದ ಮಾಸ್ಟ್ರವರೇ, ಕೊಲ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಅಶ್ರಫ್ರವರೇ, ಸತೀಶ್ ಚಂದ್ರ ಶೆಟ್ಟಿಯವರೇ ಹಾಗೂ ವೇದಿಕೆಯಲ್ಲೆಲ್ಲ ಗಣ್ಯರೇ ಹಾಗೂ ಹಳೆ ವಿದ್ಯಾರ್ಥಿಗಳೇ, ಹಿರಿಯರಾದ ಕಯ್ಯೂರು ನಾರಾಯಣ ಭಟ್ರೇ, ಬಂದಂಥ ಎಲ್ಲ ಅಧ್ಯಾಪಕ ವೃಂದದವರೇ, ಎಲ್ರಿಗೂ ಹಳೆ ವಿದ್ಯಾರ್ಥಿ ಸಂಘದವರು, ಬಹುಶಃ ನಾನು ತಿಳಿದ ಮಟ್ಟಿಗೆ ಈ ಬಂಟ್ವಾಳ ತಾಲೂಕಲ್ಲಿ ಇಂಥ ಒಂದು ಹಳೆ ವಿದ್ಯಾರ್ಥಿ ಸಂಘವನ್ನು ನಾನು ಫಸ್ಟ್ ನೋಡ್ತಾ ಇರೋದು. ಭಾರಿ ಒಳ್ಳೆಯ ಒಂದು ಹೈಸ್ಕೂಲನ್ನು ಹಳೆ ವಿದ್ಯಾರ್ಥಿ ಸಂಘ ಕಟ್ಟಿ ಕೆಲವರು ನಾವೆಲ್ಲ ಮಾಡ್ತೇವೆ, ಒಂದು 10 ಜನ ಸೇರಿ ಒಂದು ಹೆಸರಿಗೆ ಮಾತ್ರ ಸಮಿತಿ ಮಾಡ್ತೇವೆ, ಮತ್ತೆ ಯಾರು ಬರೋದಿಲ್ಲ. ಇಲ್ಲಿ ನಿರಂತರವಾಗಿ ಒಂದು ಶಾಲೆ ಅಭಿವೃದ್ಧಿಗೋಸ್ಕರ ಎಲ್ಲ ಚಟುವಟಿಕೆಗಳು ಮಾಡಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ ಬಂದಂಥ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೂ ನಾನು ವಂದನೆ ಸಲ್ಲಿಸ್ತಾ, ನಾನು ಎಲ್ಲ ಮಂಚಿ ಗ್ರಾಮ, ಕೊಲ್ನಾಡು ಮತ್ತು ಮಂಚಿ 2 ಗ್ರಾಮ ಅಲ್ವಾ, ನಮ್ಮಿಂದ ಆಗುವಂಥ ಪಂಚಾಯತ್ ಹಾಗೂ ನಮ್ಮ ಸಂಘದ ಒಂದು ನವಯುಗ ಸ್ಪೋರ್ಟ್ಸ್ ಕ್ಲಬ್ ಒಂದು ಹೆಸರು ಹಾಕಿ ನಮ್ಮಿಂದ ಆಗುವ ಎಲ್ಲ ಸಹಾಯವನ್ನು ನಿಮಗೆ ಕೊಡ್ತೇನೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಭಾಳ ಖುಷಿ ಏನಂತ ಹೇಳಿದರೆ, ಬಿ ವಿ ಕಾರಂತರ ಹುಟ್ಟೂರು ಸಹ ಇದೆ ಮಂಚಿ. ಹಾಗೆ ಶಿವರಾಮ್ ಕಾರಂತರದ್ದು ಹೇಳಿದರು, ಬಿ ವಿ ಕಾರಂತರು ಎಲ್ಲ ಸಾಹಿತ್ಯ ಭಟ್ರುಗಳು, ಮತ್ತು ನಮ್ಮ ಮಹಾಬಲೇಶ್ವರ ಭಟ್ರು, ಪಡಾರು ಮಹಾಬಲೇಶ್ವರ ಭಟ್ರು ಪ್ರಥಮ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು. ಅವರನ್ನೆಲ್ಲ ಅವರ ಆಶೀರ್ವಾದದೊಂದಿಗೆ ನರಹರಿ ಪರ್ವತದಲ್ಲಿ ಆಗಿರೋದು ಪ್ರಥಮವಾಗಿ. ಬನ್ನಿ ಅಬ್ಬಾಸ್ ಅವರೇ ಮಾತಾಡಬೇಕು ಅಂತ ಹೇಳಿದ್ರು. ಬಂಟ್ವಾಳ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿ ವೇದಿಕೆಯಲ್ಲಿರ್ತಕ್ಕಂಥ ಮತ್ತು ಮುಂಬರ್ತಕ್ಕಂಥ ಎಲ್ಲ ಗಣ್ಯರೇ, ನಮಗೆ ಕಾರ್ಯಕ್ರಮಕ್ಕೆ ಅತಿ ಮುಖ್ಯ ತನುಮನಧನ. ಅದು ಯಾವತ್ತೂ ಮಂಚಿಯಲ್ಲಿ ಮತ್ತು ಕೊಳನಾಡಿನಲ್ಲಿ ಕಡಿಮೆ ಸಾಧ್ಯವೇ ಇಲ್ಲ. ಸೌಹಾರ್ದತೆ ಅತ್ಯಂತ ಕಡಿಮೆ ಇರತಕ್ಕಂಥ ಈ ಅವಧಿಯಲ್ಲಿ ಸಾಹಿತ್ಯ ಸಮ್ಮೇಳನದಿಂದ ನಾವು ಏನು ನಮ್ಮ ಜ್ಞಾನ ಜಾಸ್ತಿ ಆಗ್ತದೆ, ಸೌಹಾರ್ದತೆ ಕೂಡ ಜಾಸ್ತಿ ಆಗ್ತದೆ. ಆ ಪ್ರಯತ್ನ ಇಲ್ಲಿ ಮುಂದುವರಿಯಲಿ. ಕಾರ್ಯಕ್ರಮವನ್ನು 1 ದಿನದ ಮಟ್ಟಿಗೆ ಮಾಡೋದನ್ನು ಬಿಟ್ಟು 2 ದಿನದ ಮಟ್ಟಿಗೆ ಮಾಡಿದರೆ ಹೇಗೆ ಎನ್ನುವ ಚಿಂತನೆ ಸಹ ಮುಂದುವರಿಯಲಿ ಅಂತ ಹೇಳ್ತಾ, ನಿಮ್ಮೆಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಸಹಕಾರ ಸದಾ ಇದೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಕನ್ನಡದ ಡಿಂಡಿಮವನ್ನು ನಾವೆಲ್ಲ ಸೇರಿಸಿ ಬಾರಿಸೋಣ ಅಂತ ನಾನು ಮಾತು ಮುಗಿಸ್ತಾ ಇದ್ದೇನೆ. ಅಬ್ಬಾಸ್ ಅವರಿಗೆ ವಂದನೆಗಳು. ಪ್ರಥಮವಾಗಿ ಸಮಿತಿ ರಚನೆಗೆ ನಾವು ಹೋಗುವ, ಯಾಕಂದರೆ ಎಲ್ಲರೂ ಅರ್ಜೆಂಟಲ್ಲಿದ್ದಾರೆ ಬೇರೆ ಬೇರೆ ಕಾರ್ಯಕ್ರಮಗಳ ಅಂಗವಾಗಿ. ಪ್ರಥಮವಾಗಿ ನಾವು ಹಿರಿಯ ವಿದ್ಯಾರ್ಥಿ ಸಂಘದಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಮಾಡಿದಾಗ ನಮಗೆ ಕಂಡು ಬಂದದ್ದು, ನಮ್ಮ ಯೋಚನೆಗೆ, ಅದು ಸರಿಯೋ ತಪ್ಪೋ ಗೊತ್ತಿಲ್ಲ, ನಮ್ಮ ಯೋಚನೆಗೆ ಕಂಡು ಬಂದದ್ದು 2 ದಿಗ್ಗಜರು. ಒಬ್ಬರು
ನಾಶಾ ಮೈದಾನದ ಸಿಂಗಾರಿ ಬಿಡಿಯವರ ಗೌರವಾನ್ವಿತ ಹಾಜಿ ಸುಲೈಮಾನ್ ಅವರು, ಇನ್ನೊಬ್ಬರು ನಮ್ಮ ಸತೀಶ್ ಅಣ್ಣ. ಇವರಿಬ್ಬರು ಯಾಕೆ ನಮಗೆ ಕಂಡು ಬಂತು ಅಂತ ಹೇಳಿದ್ರೆ, ಇಬ್ಬರು ಯಾವ ಕಾರ್ಯಕ್ರಮಗಳಿಗೆ ನಾಯಕತ್ವವನ್ನು ವಹಿಸಿಕೊಳ್ತಾರೋ ಆ ಕಾರ್ಯಕ್ರಮ ಪಾರದರ್ಶಕವಾಗಿ ಜೊತೆಗೆ ಮಾದರಿಯಾಗಿ ನಡೀತದೆ ಎನ್ನುವಂಥದ್ದನ್ನು ಅವರ ಕಾರ್ಯಕ್ರಮಗಳಲ್ಲಿ ನಾವು ಕಂಡುಕೊಂಡು ಬಂದದ್ದು. ಸೊ ಆ ನಿಟ್ಟಿನಲ್ಲಿ ಅವರಿಬ್ಬರಲ್ಲಿ ನಾವು ಹೋಗಿ ಮಾತಾಡಿದಾಗ ನಮ್ಮ ಜೊತೆಗೆ ಇಬ್ಬರು ಸಂಪೂರ್ಣ ಸಹಕಾರ ಕೊಟ್ಟು, ಅದ್ರ ಜೊತೆಗೆ ಸತೀಶಣ್ಣ ವಿಶೇಷತೆ ಏನಂತ ಹೇಳಿದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರೂ ಹೌದು. ಅದು ನನಗೆ ಮೊನ್ನೆ ಗೊತ್ತಾದ್ದು. ಆ್ಯಕ್ಚುಲಿ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಅವರು ಆಮಂತ್ರಣದ ಬಗ್ಗೆ ಹೇಳಿದ್ರಲ್ಲ, ಆಮಂತ್ರಣ ಪತ್ರಿಕೆ ನಿಮಗೆ ಅನಿಸ್ಬೋದು ಅದೊಂದು ಸ್ವಲ್ಪ 100-200 ಇರ್ಬೋದು. ಅದಲ್ಲ, ಆಮಂತ್ರಣ ಪತ್ರಿಕೆ ಸುಮಾರು 3,000 ಪ್ರಿಂಟ್ ಆಗ್ತದೆ. 3,000 ಆಮಂತ್ರಣ ಪತ್ರಿಕೆ ಪ್ರಿಂಟ್ ಆಗ್ತದೆ. ನಮ್ಮ ತಾಲೂಕಿನ ಎಲ್ಲ ಕನ್ನಡ ಸಾಹಿತ್ಯದ ಯಾರು ಸದಸ್ಯರಿದ್ದಾರೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಿದ್ದಾರೆ, ಅವರಿಗೆಲ್ಲ ಬೈ ಪೋಸ್ಟ್ ಆ ಆಮಂತ್ರಣ ಪತ್ರಿಕೆ ಹೋಗಬೇಕು. ಅಲ್ಲಿ ಒಂದು 10-15 ಜನಕ್ಕೆ ಹೋಗದೇ ಇರಬಹುದು ಕೆಲವೊಮ್ಮೆ ಪೋಸ್ಟಿಂದಾಗಿ, ಬಟ್ ಎಲ್ಲ ಹೋಗಬೇಕು. ಆ ಪ್ರಕ್ರಿಯೆಯನ್ನು ಮತ್ತು ಸನ್ಮಾನದ ಪ್ರಕ್ರಿಯೆಯನ್ನು, ವಿವಿಧ ಕ್ಷೇತ್ರಗಳಲ್ಲಿರುವಂಥ ಸನ್ಮಾನದ ಪ್ರಕ್ರಿಯೆಯನ್ನು, ಇದನ್ನು ನಾವು ಪರಿಷತ್ ಕಡೆಯಿಂದ ಅದನ್ನು ನಾವು ಮಾಡ್ತೇವೆ. ಸೊ ಈ ನಿಟ್ಟಿನಲ್ಲಿ ಸತೀಶಣ್ಣ, ನಿಮ್ಮ ಮಾತಿನೊಂದಿಗೆ ನಮ್ಮ ಕಾರ್ಯಕ್ರಮ ಆರಂಭ ಆಗ್ತದೆ. ಸತೀಶಣ್ಣ, ಒಂದು ಶುಭ ನುಡಿಗಳು ಮುಂದುವರಿಸುವುದಾ? ಸರಿ, ಧನ್ಯವಾದಗಳು. ಅಧ್ಯಕ್ಷರ ಸ್ಥಾನಕ್ಕೆ ಸಾಮಾನ್ಯವಾಗಿ ನಾವು ಆಯ್ಕೆ ಮಾಡುವಂಥದ್ದು ತಾಲೂಕಿನ MLA, ಶಾಸಕರು ಮತ್ತು ಮಾಜಿ ಸಚಿವರು, ಇಂತಹ ಕ್ಷೇತ್ರದಲ್ಲಿದ್ದವರನ್ನು ನಾವು ಆಯ್ಕೆ ಮಾಡುವಂಥ ಅದು ಪ್ರೋಟೋಕಾಲ್ ಪ್ರಕಾರ ಬರ್ತದೆ. ಯಾರೆಲ್ಲ ಇದ್ದಾರೆ, ವಿಧಾನ ಪರಿಷತ್ ಸದಸ್ಯರು ಯಾರಿದ್ದಾರೆ ಮತ್ತು MLA ಯಾರಿದ್ದಾರೆ ಸಾಮಾನ್ಯವಾಗಿರ್ತಾರೆ. ಮಾಜಿಯಲ್ಲಿ, ಹಾಲಿಯಲ್ಲಿ ಈಗಿರುವಂತಹ ವ್ಯವಸ್ಥೆಗಳು ಪ್ರೋಟೋಕಾಲ್ ಪ್ರಕಾರ ಪಂಚಾಯತ್ ಅಧ್ಯಕ್ಷರಾಗಿ ಈ ಭಾಗದ ಸದಸ್ಯರವರೆಗೆ ಬರ್ತಾರೆ. ನೆಕ್ಸ್ಟು ಕಾರ್ಯಾಧ್ಯಕ್ಷರಾಗಿ ಸುಲೈಮಾನ್ ಅವರು, ಸಿಂಗಾರಿ ಅವರನ್ನು ಮಾಡಲಾಗಿದೆ. ಇಡೀ ವ್ಯವಸ್ಥೆಯ ಚುಕ್ಕಾಣಿಯನ್ನು ಗೌರವಾನ್ವಿತ ಸತೀಶ್ ಆಳ್ವರ ಇದರಲ್ಲಿ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಇದ್ದೇವೆ. ಸತೀಶಣ್ಣ ನಿಮ್ಮ ಜೊತೆಗೆ ಕಾರ್ಯದರ್ಶಿಗಳಾಗಿ MD ಮಂಚಿಯವರು, ಕೋಶಾಧಿಕಾರಿಯಾಗಿ ಸುಲೈಮಾನ್ ಅಪೋಲೋ ಅವರು, ಉಪಾಧ್ಯಕ್ಷರಾಗಿ ನಾರಾಯಣ್ ಭಟ್ರು ಅವರು, ಜಗದೀಶ್ ಶೆಟ್ರು, ವಿಜಯ್ ಟೀಚರು, ಉಮ್ಮರ್ ಮಂಚಿ, ಜೊತೆ ಕಾರ್ಯದರ್ಶಿಯಾಗಿ ಅಬ್ದುಲ್ ಮಜೀದ್ ಎಸ್, ರವೀಂದ್ರ ಕುಕ್ಕಾಜೆ, ರಜನಿ ಚಿಕ್ಕಯ್ಯ ಮಠ, ಶ್ರೀಕಲಾ ಕಾರಂತ್ ಇವರು ಜೊತೆ ಕಾರ್ಯದರ್ಶಿಗಳಾಗಿ. ಆರ್ಥಿಕ ಸಮಿತಿಯಲ್ಲಿ ನಿಶ್ಚಲ್ ಶೆಟ್ಟಿ ಕಲ್ಲಾಡಿ, ಉದಯ್ ಕುಮಾರ್, ಆಹಾರ ಸಮಿತಿಯಲ್ಲಿ ಗಣೇಶ್ ಪ್ರಭು, ಆನಂತರ ನೋಂದಣಿ ಸಮಿತಿಯಲ್ಲಿ ಸುರೇಖಾ ಮೇಡಮ್ ಅವರು, ಅತಿಥಿ ಸತ್ಕಾರದಲ್ಲಿ ಶಿವಣ್ಣ ಪ್ರಭು, ಪುರುಷೋತ್ತಮ್ ಸಾಲಿಯಾನ್ ಅವರು ಆಹಾರ ಸಮಿತಿಯಲ್ಲಿ, ಅತಿಥಿ ಸತ್ಕಾರದಲ್ಲಿ ಶಿವಣ್ಣ ಪ್ರಭು ಅವರು, ದೇವಕಿ ಟೀಚರ್ ಮೇಡಮ್, ಪ್ರಚಾರ ಸಮಿತಿಯಲ್ಲಿ ಮಮತಾ ಮೇಡಮ್, ತಾರನಾಥ್ ಸರ್, ವೇದಿಕೆಯಲ್ಲಿ ಬಾಲಕೃಷ್ಣ ಶೆಟ್ಟಿ ಕಂಡಿಗ ಸರ್, ಹರ್ಷಿತ್ ಶೆಟ್ಟಿ, ಸಾಂಸ್ಕೃತಿಕ ಇದರಲ್ಲಿ ರಾಮ್ ಪ್ರಸಾದ್, ಉದಯ್ ಕುಮಾರ್ ರೈ ನಗರಿ, ಸನ್ಮಾನ ಸಮಿತಿಯಲ್ಲಿ ಅಬ್ಬಸ್ ಅಲಿ ಅವರು, ಯೋಗೀಶ್ ಆಡು ಅವರು, ಜಯಪ್ರಕಾಶ್ ಅವರು, ಸಂಚಾಲಕರಾಗಿ ಅಬ್ಬಸ್ ಅಲಿ ಅವರು. ಒಂದು ಸ್ವಯಂ ಸೇವಕರು ನಮ್ಮ ಈ ಸಂಸ್ಥೆಯ HM, ಮಹಿಳಾ ಸಮಿತಿ ಸಂಚಾಲಕರಾಗಿ ಅವರು ಮೇಡಮ್ ಯಶೋಧ ಮೇಡಮ್ ಮತ್ತು ಶರ್ಮಿಳಾ ಮೇಡಮ್, ಸ್ವಚ್ಛತೆ ಮತ್ತು ನೀರಾವರಿಯಾಗಿ STMC, ಸ್ಮರಣ ಸಂಚಿಕೆಗೆ ಹಮೀದ್ ಮತ್ತು ಮಹಮ್ಮದ್ ಹಾಗೂ ತಾರನಾಥ್ ಸರ್. ಮೆರವಣಿಗೆ ಇದಕ್ಕೆ ದೇವಪ್ಪ ಶೇಖ ಅವರ ಇದರಲ್ಲಿ ಲಯನ್ಸ್ ಕ್ಲಬ್, ಮುಡಿಪು ಲಯನ್ಸ್ ಕ್ಲಬ್ ಮತ್ತು ಕೊಳ್ನಾಡು ಲಯನ್ಸ್ ಕ್ಲಬ್, ಸೂಪರ್ ಸ್ಟಾರ್ ಮಂಚಿ, ಸ್ವಚ್ಛತಾ ಮತ್ತು ನೀರಾವರಿ. ತಾಯಿ ಭುವನೇಶ್ವರಿಯ ಪಾದ ಪದ್ಮಗಳಿಗೆ ವಂದಿಸುತ್ತಾ, ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಸಹೋದರ ಸಹೋದರಿಯರು, ಮಂಚಿ ಶಾಲೆಯ 2ನೇ ಬ್ಯಾಚಿನ ವಿದ್ಯಾರ್ಥಿಯಾದ ನಾನು
2 ದಿವಸ ಮುಂಚೆ ಮಂಚಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ನೂಜಿಪಾಡಿಯವರು ಅವರ ಜೊತೆಗಿರುವ ಒಂದು ಟೀಮ್ ಬರುವಾಗ ನೀವದನ್ನು ಒಪ್ಪಿಕೊಳ್ಬೇಕಂತ ಹೇಳುವಾಗ ತನ್ನ ದೈನಂದಿನ ಚಟುವಟಿಕೆ ಸಮಯವಿಲ್ಲದಿದ್ದರೂ ಕೂಡ ತನ್ನ ಊರು ತಾನು ಕಲಿತ ಶಾಲೆ ಎಂಬ ಆ ಒಂದು ಮಮತೆಯಿಂದ ಈ ಒಂದು ಕಾರ್ಯಕ್ರಮ ಇದನ್ನು ಅಧ್ಯಕ್ಷೆಯನ್ನು ಒಪ್ಪಿಕೊಂಡಿದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯನಾಗಿ ಈ ವರ್ಷಕ್ಕೆ 31 ವರ್ಷ ಆಯಿತು. ಕನ್ಯಾನದ ನೀರ್ಪಜೆ ಬಿಂಬಟ್ರು ಅವರು ಸುಮಾರು 2 ದಶಕ ಕಾಲ ಕನ್ಯಾನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಅವರು ಸತತ 3 ವರ್ಷ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನ ಹೋಗುವಾಗ ಅವರೊಟ್ಟಿಗೆ ಭಾಗವಹಿಸಿದ ಅನುಭವ ಕೂಡ ಇದೆ. ಅದರ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನೆನಪು ಬರೋದು ವರ್ಷಕ್ಕೊಮ್ಮೆ ಎಲೆಕ್ಷನ್ ಆಗುವಾಗ 3-4 ಜನರ ಆ ಒಂದು ಅವರ ಆಮಂತ್ರಣದ ಇನ್ವಿಟೇಷನ್ ಇಂಥವರಿಗೆ ಓಟ್ ಹಾಕಬೇಕು ಅನ್ನೋದಾಗ ನಾನು ಕನ್ನಡ ಪರಿಷತ್ತದ ಸದಸ್ಯರಿಂದ ನೆನಪಾಗಿರೋದು ಆ ಸಮಯದಲ್ಲಿ. ಪ್ರತಿ ವರ್ಷವೂ ಆ ಒಂದು ಚುನಾವಣೆಗೆ ಓಟಿಗೆ ಹೋಗುವಂಥ ಅವಕಾಶ ಇತ್ತು, ಹಾಕ್ತಾ ಇದ್ದೇವೆ. ಮಂಚಿಯಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಅತ್ಯಂತ ಸಮರ್ಪಕವಾಗಿ ಈ ಶಾಲೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ SDTMS ಅಧ್ಯಕ್ಷರು ಕೂಡ ಹಾಗೆ. ನೂಜಿಪಾಡಿಯವರು ನಮ್ಮ ಲಯನ್ಸ್ನಲ್ಲಿ ಅತ್ಯಂತ ಒಂದು ಕ್ರಿಯಾಶೀಲ ವ್ಯಕ್ತಿ. ರೀಜನ್ ಚೇರ್ಪರ್ಸನ್ ಆಗಿ 2 ವರ್ಷ ಮುಂಚೆ ಇರಾ ದೇವಸ್ಥಾನದ ಪರಿಸರದಲ್ಲಿ ಆ ಒಂದು ರೀಜನ್ ಕಾನ್ಫರೆನ್ಸನ್ನು ಅತ್ಯಂತ ಚೆನ್ನದಾಗಿ ನಡೆಸಿಕೊಟ್ಟವರು. ರೀಜನ್ 317ಯಲ್ಲಿ ಈಗಲೂ ಒಂದು ನೆನಪುಳಿಯುವಂಥ ಕಾರ್ಯಕ್ರಮವನ್ನು ರಮೇಶ್ ನೂಜಿಪಾಡಿಯವರು ಮಾಡಿಸಿಕೊಟ್ಟಿದ್ದಾರೆ. ಅವರು ಕೂಡ ಹೇಳುವಾಗ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗಲಿಲ್ಲ. ಅದೇ ರೀತಿ ನಾಟಕಕಾರರು ಹಿಂದಿನಿಂದಲೂ ಮಂಚಿ ಶಾಲೆಯಲ್ಲಿ ಪರಿಚಯಸ್ಥರು. ನಾಡಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪೂರ್ಣ ಸಹಕಾರವನ್ನು ಯಾಚಿಸುತ್ತಾ ಮಂಚಿ ಶಾಲೆಯ ಪ್ರೌಢಶಾಲೆಯ ಈ ಒಂದು ಸಾಹಿತ್ಯ ಸಮ್ಮೇಳನವು ರಾಜ್ಯದಲ್ಲಿ ಒಂದು ಅಭೂತಪೂರ್ವ ಸಮ್ಮೇಳನ ಆಗಲಿ ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸುತ್ತಾ ಅವಕಾಶ ಹೊಂದಿಸ್ತಾ ನನ್ನ ಮಾತು.